ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದ್ಗುರುಗಳ ಈ ಪರಂಪರೆಗೆ ವಂದಿಸುತ್ತಾ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿ ಬೆಳೆಯುತ್ತಿರುವ ಆತ್ಮಸ್ವರೂಪಕ್ಕೆ ವಂದಿಸುತ್ತಾ, ಆತ್ಮೀಯರೇ, ಇವತ್ತೊಂದು ಕಠೋಪನಿಷತ್ತಿನ 2ನೇ ವಂದಿಯ 14ನೇ ಮಂತ್ರವನ್ನು ಇನ್ನೊಮ್ಮೆ ನೋಡಿ 15ನೇ ಮಂತ್ರಕ್ಕೆ ಹೋಗೋಣ ಅನ್ನೋದಿಗೆ ಪ್ರಾರಂಭ ಮಾಡ್ತೀನಿ. 14ನೇ ಮಂತ್ರ: ಅನ್ಯತ್ರ ಧರ್ಮಾಃ ಅನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ ತತ್ ಪಶ್ಯತಿ ತದ್ವದ. ರಚಿಕೇತ ಯಮಧರ್ಮರಾಯರು ಕೇಳುವಂತ ಪ್ರಶ್ನೆ ಇದು. ಎಷ್ಟು ವಿವೇಕಿ ಇರ್ಬೇಕು ನೋಡ್ರಿ. ಧರ್ಮಕ್ಕಿಂತ ಬೇರೆ ಹೇಳೋಣಂತ ನಾವು ಯಾವ್ದು ಧರ್ಮಕ್ಕಿಂತ ಬೇರೆ ಆಗ್ಯದ, ಅಧರ್ಮಕ್ಕಿಂತ ಬೇರೆ ಆಗಿದೆಯೋ ಅಂದ್ರ ಧರ್ಮನು ಅವನ ದಾಟಿದಾನ ಅಂತ ಅರ್ಥ. ಈಗ ಅಧರ್ಮವನ್ನ ದಾಟೋದು ಎಲ್ಲರೂ ಹೇಳ್ತಾರೆ, ಅಧರ್ಮ ಮಾಡಬಾರ್ದು, ಪಾಪ ಮಾಡಬಾರ್ದು, ಪುಣ್ಯವನ್ನೇ ಮಾಡುವಂತ ಹೇಳ್ತೀವಿ. ಇವ ಪುಣ್ಯನು ಬೇಡ ಅಂತ. ಪಾಪ ಹೆಂಗ ಕಬ್ಬಿಣದ ಬೇಡಿ ಅದ, ಪುಣ್ಯನು ಹಂಗ ಅದು ಒಂದು ಬಂಗಾರದ ಬೇಡಿ, ಅದು ಬಂಧಿಸ್ತದ, ಅದು ಬೇಡ ಅಂತ ನಾವು. ಇಷ್ಟು ವಿವೇಕ ಯಾರಿಗ ಅದರಿ? ಆ ಮಗುವಿಗೆ 8 ವರ್ಷ ಅಂತೀರ, ಅವಾಗ 80 ವರ್ಷದವ್ರು ನಮ್ಗ ಬಂದಿಲ್ಲ ಅಂತಂದ್ರ ಅವಾಗ ಬಂದೈತಂದ್ರ ನಿಜವಾಗಿ ಅವ ಅಧಿಕಾರಿ ಅಂತ ಹೇಳಾಕ. ಅಧರ್ಮಕ್ಕಿಂತ ಬೇರೆ ಅನ್ನೋದು ಎಲ್ಲರೂ ಕೇಳ್ತಾರ. ಧರ್ಮಕ್ಕಿಂತ ಬೇರೆ ಐತದ ಆತ್ಮತತ್ವ, ಅದನ್ನ ಹೇಳ್ಕೊಡು ಭಗವಂತ ನನಗ. ಧರ್ಮಕ್ಕಿಂತ ಬೇರೆ ಅಧರ್ಮಕ್ಕಿಂತ ಬೇರೆ ಆಗಿರ್ಬೋದು. ಮತ್ ಹೆಂಗೈತದ? ಕೃತ ಅಕೃತಾತ್ ಭಿನ್ನಃ ಅಂದ್ರ ಕಾರ್ಯಕಾರಣಕ್ಕಿಂತ ಬೇರೆ ಇರ್ಬೇಕು. ಕಾರ್ಯ ಜಗತ್ತು, ಕಾರಣ ಮಾಯೆ, ಅದಕ್ಕಿಂತ ಬೇರೆ ಇರ್ಬೇಕು ಅಂತ ಅರ್ಥ. ಭೂತಕ್ಕಿಂತಲೂ ಭವ್ಯಕ್ಕಿಂತಲೂ ಬೇರೆ ಆಗಿದೆ. ಯಾವುದು? ಭೂತ ಮತ್ತು ಏನು ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಕಾಲ ತತ್ವಕ್ಕಿಂತ ಮಿಕ್ಕಿದ್ದು ಅಂದ್ರೆ ವರ್ತಮಾನ ಸೇರ್ಸ್ಕೋಬೇಕಲ್ಲ. ಭೂತಕಾಲ ಭವಿಷ್ಯತ್ ಕಾಲ ಎರಡು ಅಂದ್ರೆ ನನಗಿಂತ ವರ್ತಮಾನ ಕಾಲ ಬಿಡಾಕ್ ಬರ್ತೇನ್ರಿ? ಇಲ್ಲ. 3 ಕಾಲ ಮೇಲಿದ್ ಯಾವ್ದದ ಇರುವುದರ ಯಾವುದು ನೀನು ಕಂಡಿರಿಯೋ ಯತ್ ಪಶ್ಯಸಿ ತತ್ವದ. ಏನು ನೀ ಕಂಡ್ಕೊಂಡು ತಿಳ್ಕೊಂಡಿ ಅಲ್ಲ ಯಮಧರ್ಮರಾಯ, ನನಗ ಅದನ್ನ ಹೇಳು ಅಂತ ಹೇಳ್ತಾ ಇದನ್ನ ಹೇಳ್ಯಾರಂತ ಇವ್ರು ತೊಂಡನರು. ಅದಕ್ಕೀಗ ಓಂಕಾರದ ಮೂಲಕ ಬ್ರಹ್ಮದ ಉಪದೇಶ ಅಂತ ಬರ್ತದ. ಮುಂದಿನ 15ನೇ ಮಂತ್ರಕ್ಕ ಇಲ್ಲಿ ಏನದ, ಮಧ್ಯಮ ಅಧಿಕಾರಿಯನ್ನ ಉತ್ತಮ ಅಧಿಕಾರಿ ಮಾಡ್ಲಿಕ್ಕೆ ಒಂದು ಉಪಾಸನೆಯನ್ನು ಹೇಳಿ, ಆ ಉಪಾಸನೆಯನ್ನ ಮೂಲಕ ಬ್ರಹ್ಮ ವಿದ್ಯೆಯನ್ನು ಹೇಳುವಂಥದ್ದು. ಓಂಕಾರದ ಮೂಲಕ ಬ್ರಹ್ಮದ ಉಪದೇಶ ಅಂತಿಕೊಂಡು 15ನೇ ಮಂತ್ರ ಪ್ರಾರಂಭ ಮಾಡ್ತಾರೆ. ಈ ಪರಿಯಿಂದ ಕೇಳಿದ ನಚಿಕೇತನಿಗೆ ಅವನು ಕೇಳಿದ ವಸ್ತುವನ್ನು ಅದರ ಬೇರೆಯ ವಿಶೇಷಣಗಳನ್ನು ಹೇಳಬೇಕೆಂದು ಯಮನು ಹೇಳುತ್ತಾನೆ. ಧರ್ಮ ಅಧರ್ಮಗಳನ್ನು, ಕಾರ್ಯಕಾಲಗಳನ್ನು, ಕಾಲತ್ರಯವನ್ನು ಮೀರಿರುವುದೆಂದು 3 ವಿಶೇಷಗಳಲ್ಲದೆ ಬೇರೆಯ ವಿಶೇಷಣಗಳನ್ನು ಹೇಳುವಂತ ಹೇಳ್ತಾನ. ನನಗೆ ಇಂಗ್ಲಿಷ್ ಗೊತ್ತದಾವ, ಇವೊಂದ ಮತ್ತೇನ ವಿಶೇಷಣ ಅದಾವೇನೋ ಆತ್ಮತತ್ವಕ್ಕ. ಕಾಲಾತೀತ ಅಂತ ಒಂದು ಗೊತ್ತದ, ಕಾರ್ಯಕಾರಣಕ್ಕಿಂತ ಬೇರೆ ಅಂತ ಗೊತ್ತದ, ಧರ್ಮ ಅಧರ್ಮಕ್ಕಿಂತ ಬೇರೆ ಅನ್ನೋದು ಗೊತ್ತದ. ಮತ್ ಇಂಥ ವಿಶೇಷಣ ಬಿಟ್ಟು ಇನ್ಯಾವ ವಿಶೇಷಣ ಅದಾವೇನೋ ಅದನ್ನು ನನಗೆ ಹೇಳ್ಕೊಡು ಅನ್ನುವಂತ ಉದ್ದೇಶದಿಂದ ಕೇಳ್ತಾನ ನಚಿಕೇತ. ಸರ್ವೇ ವೇದಾಯ ಪದಂ ಆಮನಂತಿ ತಥಾದಂತಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಭವಿಮ್ಯೋ ಇತ್ಯೇತತ್. ಎಲ್ಲಾ ವೇದಗಳು ಯಾವ ಸ್ಥಾನವನ್ನು ತಿಳಿಸುತ್ತವೆಯೋ, ಎಲ್ಲಾ ವೇದಗಳು ಯಾವ ಸ್ಥಾನವನ್ನು ತಿಳಿಸ್ತಾವ? ಬ್ರಹ್ಮನ ನಿವಾಸ ಸ್ಥಾನವನ್ನು ತಿಳಿಸ್ತಾವ. ಯಾವ ಸ್ಥಾನ ಅಂದ್ರೆ ಬ್ರಹ್ಮನ ನಿವಾಸ. ಎಲ್ಲ ವೇದಗಳು ಬ್ರಹ್ಮನನ್ನೇ ತೋರಿಸ್ಲಿಕ್ಕೆ ಹೊರಟಿದಾವ. ಇನ್ನ ಎಲ್ಲ ತಪಸ್ಸುಗಳು ಯಾವುದನ್ನು ಹೇಳುತ್ತೀವಿಯೋ, ತಥಾದಂಸಿ ಸರ್ವಾಣಿ ಚ ಯದ್ವದಂತಿ, ಯಾವುದನ್ನು ಬಯಸಿ ಬ್ರಹ್ಮಚರ್ಯವನ್ನು ಮಾಡುವರೋ, ಯದಿಚ್ಛನ್ ಅಂತಹ ಬ್ರಹ್ಮಚರ್ಯಂ ಚರಂತಿ, ಏನನ್ನ ಬಯಸಿ ಬ್ರಹ್ಮಚಾರಿಗಳು ತಮ್ಮ ವೃತ್ತವನ್ನ
ಪಾಲಿಸ್ತಾ ಇದ್ದಾರೆ. ಆ ಪದವನ್ನು ತಪ್ಪೇ ಪದಗಂ ಸಂಗ್ರಹೇಣ, ಆ ಪದವನ್ನು ಅಂದ್ರೆ ಆ ಸ್ವರೂಪವನ್ನು ನಿನಗೆ ಸಂಗ್ರಹವಾಗಿ ಹೇಳುವೇನು. ಸಂಗ್ರಹೇಣ ರವೀಮಿ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಓಂ ಇತ್ತಿ ತತ್, ಅದಕ್ಕೆ ಏನಂತಾರ ಅಂದ್ರೆ ಓಂ ಸಂಕ್ಷಿಪ್ತ ಹೇಳ್ಬಿಟ್ಟ ಉತ್ತರ. ಓಂ, ಓಂ ಅಂದ್ರೆ ಏನು? ಆತ್ಮ. ಓಂ ಅಂದ್ಮ್ಯಾಗ ಉಪಾಸನೆಯನ್ನ ಹೇಳ್ತಾರೆ ಈ ಶ್ಲೋಕ. ಅಂತಾರ ಅಪ್ಪರು, tell me that which you see different from dharma and adharma, from different from cause and effect, and which is different from past and future. ಏ ಧರ್ಮ ಯಮಧರ್ಮರಾಯ, ನನ್ನ ಯಾವ ತತ್ವ ಧರ್ಮ ಅಧರ್ಮದ ಆಚೆಗಿದೆಯೋ, ಧರ್ಮದಲ್ಲಿ ಇಲ್ಲ, ಅದು ಧರ್ಮ ದಾಟಿದ. ಅಧರ್ಮ ದಾಟಿ ಧರ್ಮ ದಾಟಿ ಆಚೆಗೆ ಅದ ಆತ್ಮತತ್ವ. ಆತ್ಮತತ್ವವನ್ನ ಹೇಳು. ಈ ಧರ್ಮ ಅಧರ್ಮಗಳ ಕುರಿತು ನನಗೆ ಹೇಳ್ಬೇಡ ಅಂತ. ಇವು ಕೂಡ ಬಂಧಿಸ್ತಾವ. ಅಧರ್ಮ ನಮಗ ದುಃಖವನ್ನು ಕೊಟ್ಟು ಬಂಧಿಸ್ತದ, ಧರ್ಮ ನಮಗ ಸುಖವನ್ನು ಕೊಟ್ಟು ಬಂಧಿಸ್ತದ. ಆ ಕಮಲಕ್ಕ ಒಣ ಕಡಿಗೆ ಬರೆಯುವ ಸಾಮರ್ಥ್ಯ ಅದ. ಆದ್ರ ಆ ಕಮಲದ ಹೂವೊಳಗ ಕುಂತಾಗ ಆ ಕಮಲದ ಹೂವದ ಮಕರಂದವನ್ನು ಸವಿಯುವಾಗ ಆ ಮೆತ್ತನೆಯ ಆ ಮೃದುವಾದಂತಹ ಪಕಳೆಗಳನ್ನ ಕೊರೆದು ಬರುದಿಲ್ಲ. ಕಡಿಗೆದಾರ ಕೊಡಿತೈತೆ ಹೊರತು ಆ ಪಕಳೆಗಳನ್ನ ಕೊರೆದು ತನ್ನ ಜೀವ ಉಳಿಸಿ ಹೋಗ್ಬೇಕನ್ನೋದಿಲ್ಲ. ಅದು ಆ ಮೋಹಕ ಒಳಗಾಗಿ ಆ ವಾಸನೆಯನ್ನ ಗ್ರಹಣ ಮಾಡ್ಕೊಂತ ಅಲ್ಲೇ ಉಳಿತದ. ಅಲ್ಲೇ ಅದು ಹೆಚ್ಚಕಲ್ಪಟ್ಟು ಅದು ಸಾಯ್ತದ. ಸುಖಾನು ಬಂಧಿಸ್ತದ ಅನ್ನಕ್ ಉದಾಹರಣೆ ಇದು. ಧರ್ಮ ಅನ್ನುವಂಥದ್ದು ಏನದ, ಧರ್ಮದಿಂದ ಫಲ ಏನು ಅಂದ್ರೆ ಸುಖ ಅದ, ಅಧರ್ಮದಿಂದ ಫಲ ಏನು ದುಃಖ ಅದ. ದುಃಖ ಅಂತೂ ನಾವು ಬೇಡಾಗೈತಿ ಹೋಗ್ತೇವಿ. ಅವ ಏನಂತಾನ, ಸುಖಾನು ಬೇಡಾಗೈತಂತ. ನಾವ ವ್ಯಾವಹಾರಿಕ ಸುಖ ಮತ್ ಪಾರಮಾರ್ಥಿಕ ಸುಖ ಬೇಡ ಅನ್ನೋದಿಲ್ಲ ಅವ. ಈ ಧರ್ಮದಿಂದ ಬರುವಂತ ಸುಖ ಏನದ, ಕರ್ಮದಿಂದ ಬರುವಂತ ಸುಖ ಆಗ್ಲಿ, ಧರ್ಮದಿಂದ ಬರುವಂತ ಸುಖ ಆಗ್ಲಿ. ಈಗ ಕರ್ಮ ಮಾಡ್ತೀವಿ ನಾವು, ಯಾವ್ದೋ ಒಂದು ಒಳ್ಳೆ ಕಾರ್ಯ ಮಾಡ್ತೀವಿ, ಒಂದು ಸಮಾಧಾನ ಸಿಗ್ತದ, ಒಂದು ಶಾಂತಿ ಸಿಗ್ತದ, ಅದು ಬೇಡ ಅಂತ ನಾವು. ಯಾಕ? ಅದು ಅನಿತ್ಯದ. ಕರ್ಮ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭ ಮಾಡಿರ್ತೇವೆ, ಇನ್ನೊಂದು ಕಾಲಘಟ್ಟದಲ್ಲಿ ಕರ್ಮ ಕೊನೆಯಾಗಿರ್ತದ. ಆ ಕಾಲಘಟ್ಟದಲ್ಲಿ ಆದಂತ ಕರ್ಮದ ಫಲ ಇನ್ನೊಂದು ಕಾಲಘಟ್ಟದಲ್ಲಿ ಬಂದು ಹೋಗ್ತದೆ. ಅದು ನಿತ್ಯದನೋ ಅನಿತ್ಯದನೋ ಫಲ ಅಂದ್ರೆ ಅದು ಅನಿತ್ಯದ. ನನಗೆ ಅನಿತ್ಯ ಫಲ ಬೇಕಾಗಿಲ್ಲ. ಅಕೃತ ಕೃತೇನ ನಾಸ್ತಿ, ಮುಂಡಕ ಉಪನಿಷತ್. ನಿತ್ಯವಾದ ಫಲ ಬೇಕಾಗಿತ್ತಂದ್ರೆ ಅನಿತ್ಯ ಕರ್ಮಗಳಿಂದ ಹೆಂಗ್ ಸಿಗ್ತದಪ್ಪ? ಸಿಗುದಿಲ್ಲ. ಮತ್ತೆ ನಿತ್ಯ ಫಲ ಬೇಕಂತ ನನಗೆ ಬಯಕೆ ಐತಂದ್ರೆ ಅದು ನಿತ್ಯ ಅಂತಂದ್ರೆ ಯಾವಾಗ್ಲೂ ಇದ್ದದ್ದಿರ್ಬೇಕು. ಯಾವಾಗ್ಲೂ ಇದ್ದದ್ದಿರ್ಬೇಕು ಅಂತಂದ್ರೆ ಕರ್ಮ ಅಂತೂ ಯಾವಾಗ್ಲೂ ಮಾಡಕ್ಕಾಗಂಗಿಲ್ಲ. ಮನುಷ್ಯನ ಶರೀರ ಹೆಂಗದ ಅಂದ್ರ 24 ತಾಸದಲ್ಲಿ 8 ತಾಸು ಸತ್ವಗುಣ, 8 ತಾಸು ರಜೋಗುಣ, 8 ತಾಸು ತಮೋಗುಣ ಇದ್ರೆ ಅದು ಒಂದು ಬ್ಯಾಲೆನ್ಸ್ ಆಗಿ ನಡೀತೈತಿ. 8 ತಾಸು ನಿದ್ದೆ ಬೇಕು, 8 ತಾಸು ಕೆಲಸ ಕಾರ್ಯಗಳು ಬೇಕು, 8 ತಾಸು ಪೂಜೆ ಪುನಸ್ಕಾರಗಳಿಂದ ತುಳಸಿ ಆತ್ಮೋದ್ಧಾರ ಮಾಡ್ಕೊಳಕ ಉಪಯೋಗ ಮಾಡ್ಬೇಕು. 24 ತಾಸು ಕರ್ತವ್ಯ ಮಾಡೋದು ಆಗ್ತೈತೆ. ಒಂದಿನ ಮಾಡ್ಬೋದು, 2 ದಿನ ಆಗ್ತೈತಿ, 2ನೇ ದಿನ ಮಾಡ್ಬೋದು, ಹಗಲೆಲ್ಲ ಮಾಡಕ್ ಆಗ್ತೈತಿ, ಪ್ರತಿಯೊಂದ್ ದಿನ ಆಗ್ತೈತಿ, ಆಗೋದಿಲ್ಲ. ಆದ್ರಿಂದ ಕರ್ಮದ ಫಲ ನಿತ್ಯ ಇಲ್ಲ, ಕರ್ಮ ಫಲ ಬೇಡ ಅಂತ ನನ್ನ ಅವ ಯಾರು? ಇವ ನಚಿಕೇತ. ಅಕೃತಃ ಕೃತೇನ ನಾಸ್ತಿ, ಮುಂಡಕೋಪನಿಷತ್ತಿನ ಮಂತ್ರ. ನನ್ ಸುಖ ಯಾವಾಗ ಬೇಕಾಗಿತ್ರಿ? ದಿನ 9 ರಿಂದ 10 ರೀ, ಸಾಕ್ರಿ. ಮುಂದೆ ಇನ್ನು ಎಷ್ಟು ಉಳಿತು? ಒಂದ್ ದಿವಸದಾಗ 23 ತಾಸು ಉಳಿತು. 23 ತಾಸು ದುಃಖ ಕೊಡ್ರಿ ಅಂತ ಯಾರಂತೇವೇನು ಅನ್ನೋದಿಲ್ಲ. ಸುಖನ ಬೇಕು, ದುಃಖ ಬೇಡ ಅಂತೇವಿ ಅಂದ್ರೆ ಆ ನಿತ್ಯವಾದ ಸುಖ ಕರ್ಮದಲ್ಲಿ ಇಲ್ಲ ಅಂತ ಗುರುತಿಸ ನೀವ ನಚಿಕೇತ. ಅಕೃತಃ ಕೃತೇನ ಅಂದ್ರ ಕೃತ ಅಕೃತಗಳಿಗಿಂತ ಆಚೆಗಿರುವುದು ಅಂದ್ರೆ ಕಾಸ್ ಅಂಡ್ ಇಫೆಕ್ಟ್, ಕಾರ್ಯಕಾರಣಕ್ಕಿಂತ ಬೇರೆ ಇರುವುದು ಯಾವುದು? ಆತ್ಮತತ್ವ. ಆತ್ಮತತ್ವಕ್ಕೆ ವಿಶೇಷಣಗೊಳಗತ್ತಾನ ಯಾರು? ನಚಿಕೇತ. ಬಟ್ ಇಟ್ ಇಸ್ ಡಿಫರೆಂಟ್ ಫ್ರಮ್ ಭೂತ ಅಂಡ್ ಭವ್ಯ. ಭವಿಷ್ಯಕ್ಕಿಂತ ಭೂತಕ್ಕಿಂತ ಬೇರೆ ಇದೆ ಅಂದ್ರೆ ವರ್ತಮಾನ ಕಾಲವನ್ನು ಸೇರಿಸಿಕೊಂಡು
ಮೂರು ಕಾಲಗಳಿಂದ ಬೇರೆ ಅಂದ್ರೆ ಕಾಲಾತೀತವಾದಂತಹ ಆತ್ಮ ತತ್ವವನ್ನು ನನಗೆ ಹೇಳಿಕೊಡು. In this mantra, it is evident that Nachiketa has become impatient because he asked for Atma Jnanam in the verse number 20 of the last chapter. ಹಿಂದಿನ ಅಧ್ಯಾಯದ 20ನೇ ಶ್ಲೋಕದಲ್ಲಿನ ನಚಿಕೇತ ಯಮಧರ್ಮರಾಯನಿಗೆ ಆತ್ಮವಿದ್ಯೆಯನ್ನ ಕೊಡುವಂತ ಕೇಳ್ಯಾನ. ನಚಿಕೇತಗ ಅವ ಏನ್ ಮಾಡಕತ್ತಾನ, ಅದ್ ಬಿಟ್ಟು ಬ್ಯಾರೆ ಕೇಳು ಅಂತ ತಿಳ್ಕೊಂಡು ಅವಾಗ ಅನೇಕ ಆಮಿಷಗಳನ್ನ ನೋಡ್ಲಾಕತ್ತಾನ ಯಮಧರ್ಮರಾಯ. ಈಗ ಅವಾಗ ಏನಾಗ್ಬಿಟ್ಟೈತಿ ಅಂದ್ರ, ಯಾಕೆ ನಾ ಹೇಳಿದ್ ಕೊಡವಲ್ಲ ಎನ್ನುವಂಗ ಆಗ್ಬಿಟ್ಟೈತಿ. ಯಾರಿಗೆ? ನಚಿಕೇತಗ. ನಾ ಏನ್ ಕೇಳಾಗತ್ತಿಲ್ಲ ಅದ್ನ್ಯಾಕ ಕೊಡವಲ್ಲ ಇವ ಅನ್ನುವಂಗಾಗಿ ಅವ ಏನಾಗ್ಯಾನ, ತನ್ನ ತಾಳ್ಮೆಯನ್ನ ಕಳ್ಕೊಂಡು ಈ ಪ್ರಶ್ನೆ ಇಂಪೇಷಂಟ್ ಅಂದ್ರೆ ಏನ್ರಿ? ತಾಳ್ಮೆಯನ್ನ ಕಳ್ಕೊಂಡು ಈ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾನ. ಈಗ Lord Yama then gave entrance exam and then started glorifying the teaching. ಮೊದಲು ಏನ್ ಮಾಡಿದ ಯಮಧರ್ಮರಾಯ? ಅವಾಗ ಪರೀಕ್ಷೆ ಮಾಡಿದ, ಇವ ಆತ್ಮಜ್ಞಾನ ಪಡೆಯೋಕೆ ಯೋಗ್ಯ ಅದಾನೋ ಇಲ್ಲೋ, ಅಧಿಕಾರಿ ಅದಾನೋ ಇಲ್ಲೋ ಅನ್ನುವಂಥದ್ದು ಪರೀಕ್ಷೆ ಮಾಡಿದ. ಆಮ್ಯಾಗಿಂದ ಪರೀಕ್ಷೆ ಮಾಡಿದ್ಮ್ಯಾಗ ಇಲ್ಲ ಇವ ಅಧಿಕಾರಿ ಅದಾನಂತ ಗುರುತಾದ್ಮೇಲೆ ಏನ್ ಮಾಡಿದ, ಈ ಸ್ಟಾರ್ಟೆಡ್ ಗ್ಲೋರಿಫೈಂಗ್ ದ ಟೀಚಿಂಗ್. ಆಮೇಲೆ ಏನ್ ಮಾಡಿದ, ಆತ್ಮಜ್ಞಾನವನ್ನ ಹೊಗಳ್ಕೊಂತ ಕುಂತ ಹೊರತು ಆತ್ಮಜ್ಞಾನವನ್ನ ಹೇಳಿಕೊಡ್ಲಿಲ್ಲ. ಆದ್ರಿಂದ ನಚಿಕೇತ ಏನ್ ಮಾಡ್ತಾನ, ಮಧ್ಯದಲ್ಲಿ ಬಾಯಿ ಹಾಕ್ತಾನೆ. ಇಂಟ್ರಪ್ಟ್ಸ್ ಅಂದ್ರೆ ಮಧ್ಯದಲ್ಲಿ ಬಾಯಿ ಹಾಕಿ ಕೇಳೋದು. ಯಮಧರ್ಮ ಕೇಳ್ತಾನ. ಅಂಡ್ ರೀಪ್ರೆಸೆಂಟ್ ದ ಸೇಮ್ ಮೂನ್ ಯಾಸ್ ಇನ್ 1120. ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ 20ನೇ ಮಂತ್ರದಾಗ ಏನ್ ಕೇಳ್ಯಾನಲ್ಲ, ಆತ್ಮವಿದ್ಯೆಯನ್ನ ಬೇಕು ನನ್ಗೆ, ಬೇರೆ ಯಾವ್ದು ಬೇಡ ಅಂತ, ಅದನ್ನ ಇನ್ನೊಮ್ಮೆ ಹೇಳಾಗತ್ತಾನ. It is an important and significant mantra which worth memorizing even though it is a question from Nachiketa. ಇದು ನಚಿಕೇತನ ಪ್ರಶ್ನೆ ಆದ್ರೂ ಕೂಡ ಶಾಸ್ತ್ರಕಾರರು ಇದನ್ನ ಬಹಳ ಸಲ ಮೆಮೊರಿ ಅಂದ್ರೆ ಇದನ್ನ ಬ್ಯಾಪಾಟ ಮಾಡಿ ಈ ಮಂತ್ರವನ್ನ ಹಗಲೆಲ್ಲ ಶಾಸ್ತ್ರಕಾರ ಉಪಯೋಗ ಮಾಡ್ತಾರೆ ತಮ್ಮ ಪ್ರವಚನದಲ್ಲಿ ಅಂತಾರ. ಇವನ್ ಶಂಕರಾಚಾರ್ಯ ಕೋಟ್ಸ್ ಇಟ್ ವೆರಿ ಆಫನ್. ಶಂಕರರು ಕೂಡ ತಮ್ಮ ಶಂಕರ ಭಾಷೆಯಲ್ಲಿ ಈ ಮಂತ್ರವನ್ನ ಪುನಃ ಅದನ್ನ ಉಲ್ಲೇಖ ಕೊಡ್ತಾರೆ. Nachiketa himself defines Atma. It has deep philosophical significance. ಆತ್ಮದ ಬಗ್ಗೆ ನಚಿಕೇತನ ಒಂದು ಅನುಭವ ಏನದ, ಅದು ಶಾಸ್ತ್ರದ ಮಾತ ಐತಿ ಅಂತಾರು. ಅದ್ರ ಏನು ಆತ್ಮ ಅಂದ್ರ ಅದು ಧರ್ಮ ಅಧರ್ಮಗಳಿಗಿಂತ ಆಚೆಗದ. ಇದರಿಂದ ಅನೇಕ ಮುಖ್ಯವಾದಂತ ವಿಷಯಗಳನ್ನು ನಾವು ಸಂಗ್ರಹಿಸಬಹುದು. ಶಂಕರಾಚಾರ್ಯರು ಬ್ರಹ್ಮಸೂತ್ರದಾಗ ಸಮನ್ವಯ ಸೂತ್ರ ಅಂತದ, ಆ ಸೂತ್ರದಲ್ಲಿ ಈ ಒಂದು ಪದ್ಯವನ್ನು ತಗೊಂಡು ವಿಶ್ಲೇಷಣೆ ಮಾಡ್ಬೇಕಾಗತ್ತಾರ ಅಪ್ಪೋರು. Many theologies present God as different from his evil and that he is full of good virtues. ನೋಡ್ರಿ, ಅನೇಕ ಮತವಾದಿಗಳಲ್ಲಿ ಆತ್ಮತತ್ವ ಹೆಂಗದಾನಂದ್ರ ಸಕಲ ಕಲ್ಯಾಣ ಗುಣಗುಳ್ಳವ ಭಗವಂತ ಅಂತ ಒಳ್ಳೆಯದೇ ಮಾಡ್ತಾರ ಹೊರತು ಆ ಗುಣಗಳನ್ನ ಬಿಟ್ಟು ಇದ್ದಂತ ಭಗವಂತನ ಒಳ್ಳೆಯ ಮಾಡುದಿಲ್ಲ ಅವ್ರು. Even in Vishishta Advaita, the Lord is presented as one who possesses the good qualities. ವಿಶಿಷ್ಟ ಅದ್ವೈತ ಅಂತ ರಾಮಾನುಜಾಚಾರ್ಯರು ಏನು ಪ್ರಚಾರ ಮಾಡಿದ್ರು, ಆ ಧರ್ಮದಲ್ಲಿಯೂ ಕೂಡ ಭಗವಂತ ಅನೇಕ ಕಲ್ಯಾಣಕಾರಿ ಗುಣಗಳನ್ನ ಹೊಗಳ್ತಾರ ಅವರು. ಸಕಲ ಕಲ್ಯಾಣ ಗುಣ ಸಂಪನ್ನ, ಭಗವಂತನಲ್ಲಿ ಎಲ್ಲ ಕಲ್ಯಾಣ ಗುಣಗಳು ಅದಾವ, ಎಲ್ಲ ಒಳ್ಳೆ ಗುಣಗಳನ್ನ ಹೇಳ್ತಾರ. Even when we say ನಿರ್ಗುಣ, people interpret as free from negative characteristic. ನಾವ್ ಯಾವಾಗ ಇಂತ ನಿರ್ಗುಣ ಪರಮಾತ್ಮ ಹೇಳೇವಿ, ನಿರ್ಗುಣ ಪರಮಾತ್ಮದಲ್ಲಿ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಅಂತ ತಿಳ್ಕೊಳ್ಳೋದು ಬಿಟ್ಟು ಕೆಲವು ಮಂದಿ ಏನ್ ತಿಳ್ಕೊತಾರ ಅಂದ್ರೆ ಕೆಟ್ಟದ್ದು ಅಷ್ಟ ಇಲ್ಲ ಅಂತ ತಿಳ್ಕೊತಾರ, ಎಲ್ಲವೂ ಸಕಲ ಗುಣಗಳು ಅದಾವ ಅಂತ ತಿಳ್ಕೊತಾರ. ನಿರ್ಗುಣ ಅಂತಾರ ಮತ್ತು ಗುಣಗಳನ್ನ ಆರೋಪ ಮಾಡ್ತಾರ ಅಂತಾರ ಅಪ್ಪೋರು. Shankaracharya says that the virtues and vices are part of pair belonging to the empirical world like two sides of the coin. ಅಂತಾರ ಒಂದ್ ಮಾತು ಅಪ್ಪೋರು, ಬಂಗಾರದಂತ ಮಾತು. ಒಂದು ನಾಣ್ಯಕ್ಕೆ ಎರಡು ಮುಖ ಅದಾವ. ಒಂದು ಹೆಡ್ ಅಂತಾರ, ಒಂದು ಟೇಲ್ ಅಂತಾರ, ಒಂದು ರಾಜ ಅಂತಾರ, ಒಂದು ರಾಣಿ ಅಂತಾರ. ಆ ಕಾಯಿನ್ಗೆ ಆ ನಾಣ್ಯಕ್ಕೆ ಎರಡು ಮುಖ ಹೆಂಗದಾವ, ಹಂಗ ಈ ಜಗತ್ನಾಗ ಪ್ರತಿಯೊಂದು ಏನದ ಮಿಥ್ಯಾದ್ರಾಗ ಇದ್ರಾಗ ಏನದ ಜಗತ್ ಮಿಥ್ಯಾದ್ರಾಗ ಕೆಲವೊಂದು ಬೇಕಾದಂತ ಒಳ್ಳೆಯ ಗುಣಗಳು ಅದಾವ, ಕೆಲವೊಂದು ಕೆಟ್ಟ ಗುಣಗಳು ಅದಾವ. ವರ್ಚ್ಯೂಸ್ ಅಂಡ್ ವೈಸಿಸ್ ಎರಡೂ ಅದಾವ.
If we reject the evil from the Lord, we must also reject the virtue. ಆ ಸಗುಣದಲ್ಲಿ ಆ ಏನದಾವಲ್ಲ ಆ ಎಬಿಲ್ಸ್ ಅಂತಂದ್ರ ಅವಗುಣಗಳನ್ನ ನಾವು ಅಲ್ಲಗಳಿದ್ವಿ ಅಂದ್ರ ಸಗುಣಗಳ ಸುಗುಣಗಳನ್ನು ಕೂಡ ಅಲ್ಲಗಳಿಬೇಕಂತಾರ ಅಪ್ಪರು. ಅವೆಲ್ಲವೂ ಬ್ರಹ್ಮ ಮಾಯೆಯಿಂದ ಕಲ್ಪಿತ ಆಗ್ಯಾವ ಅಂತಾರ ಅವ್ರು. ಅವೇದ್ಯೆಯಿಂದ ಕಲ್ಪಿತದ ಒಳ್ಳೆಯ ಗುಣಗಳು ಕೂಡ ಕಲ್ಪಿತವೇ. In the absolute world, the Lord is beyond both. ಪಾರಮಾರ್ಥಿಕ ಸಪ್ತಾಹ ಏನೈತಿ ಭಗವಂತಂದು ಅಲ್ಲಿ ಚಲೋದು ಕೆಟ್ಟದ್ದು ಅನ್ನುವಂಥದ್ದು ಏನೈತಿ ಅದು ಎರಡೂ ಇಲ್ಲ ಅಂತಾರ. ಕೆಟ್ಟದಂತೂ ಇಲ್ಲ ಇಲ್ಲ, ಚಲೋದು ಇಲ್ಲ ಅಂತಾರ ಅವ್ರು. ಕೇಳ್ರಿ, ಇದು ಮಜಾ ಐತಿ. ವ್ಯವಹಾರ ಈಶ್ವರ ಇಸ್ ಫುಲ್ ಆಫ್ ವರ್ಚ್ಯೂಸ್. ವ್ಯವಹಾರಿಕವಾದಂತ ಪರಮಾತ್ಮ, ನಮ್ಮ ಪೂಜೆ ಮಾಡ್ಲಿಕ್ಕೆ ಉಪಯೋಗ ಮಾಡುವಂತ ಪರಮಾತ್ಮ, ಉಪಾಸನೆಗೆ ಮಾಡುವಂತ ಪರಮಾತ್ಮ ಸಕಲ ಕಲಾವಲ್ಲಭಾದನ, ಕಲ್ಯಾಣಕಾರಿ ಗುಣಗಳ ಉಳ್ಳವದಾನ. ಬಟ್ ಪಾರಮಾರ್ಥಿಕ ಈಶ್ವರ ಇಸ್ ನಿರ್ಗುಣ. ಪಾರಮಾರ್ಥಿಕವಾಗಿ ಏನದ ಆ ಪರಮಾತ್ಮ ಸ್ವರೂಪ ಯಥಾರ್ಥವಾದದ್ದು ಏನದ ಅದರಲ್ಲಿ ಈ ಒಳ್ಳೆಯ ಗುಣಗಳು ಕೂಡ ಅಭಾವವಾಗಿವೆ ಅಂತ ತಿಳ್ಕೊಡ್ರಿ. The verse number 18 of 66, the Bhagavad Gita, ಸರ್ವಧರ್ಮಾನ್ ಪರಿತ್ಯಜ್ಯ 18ನೇ ಅಧ್ಯಾಯ 66ನೇ ಶ್ಲೋಕದಾಗ ಭಗವಂತ ಏನಂತಾರ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ವ್ರಜ. ಎಲ್ಲ ಧರ್ಮ ಅಧರ್ಮ ಏನದ, ಸರ್ವಧರ್ಮಾನ್ ಅಂದ್ರೆ ಏನು, ಧರ್ಮ ಅಧರ್ಮ ಎರಡನ್ನೂ ದಾಟಿ ಹೋಗಿ ಬರ್ಬೇಕು ಅಂದ್ರೆ ನಂಗೆ ಆತ್ಮತತ್ವ ತಿಳಿತದ. Means the same, the one must give up adharma first, then follow dharma for the length of time during grahasthashrama, and then can give up dharma also in the sannyasashrama. ಅಂತಾರ ಅಪ್ಪೋರಿಂದೆ. ಯಾರ್ಯಾರು ಬ್ರಹ್ಮಚರ್ಯ ಆಶ್ರಮ ಇಂದ ದಾಟಿ ಗೃಹಸ್ಥಾಶ್ರಮ ಪ್ರವೇಶ ಆಗ್ತೀರಿ, ಅವಾಗ ಅಧರ್ಮವನ್ನ ಬಿಟ್ಟು ಧರ್ಮವನ್ನ ಪಾಲಿಸ್ಬೇಕು. ಆ ಬ್ರಹ್ಮಚರ್ಯ ಆಶ್ರಮವನ್ನ ದಾಟಿ ವಾನಪ್ರಸ್ಥ ಆಶ್ರಮವನ್ನ ದಾಟಿ ಸನ್ಯಾಸಾಶ್ರಮ ಯಾವಾಗ ಸ್ವೀಕಾರ ಮಾಡ್ತೀರಿ, ಅವಾಗ ಈ ಪುಣ್ಯದಿಂದ ಫಲವಾದಂತ ಧರ್ಮ ಐತಿ ಅದನ್ನು ದಾಟಬೇಕಾಗ್ತದ ಅಂತಾರ. ಇದು ನಮ್ಮ ಹಿಂದೂ ವೇದ ಪದ್ಧತಿ ಒಳಗಿದ್ದಂತ ಗುರಿಗಳು. ಇವತ್ತು ಅವನು ಹೇಳೋರು ಇಲ್ಲ, ಅವನ ಕೇಳಿದ್ರೆ ಅವನ ಪಾಲಿಸೋರು ಇಲ್ದಂಗ ಆಗ್ಯದ. ಹೇಳಿಕೊಡೋರು ಇಲ್ಲ, ಹೇಳಿಕೊಟ್ರೆ ಪಾಲಿಸೋರು ಇಲ್ಲ. ಮತ್ತ ಪಾಲಿಸೋದನ್ನ ನೋಡ್ಯಾರ ಕಲಿಬೇಕನ್ನುವಾಗ ಯಾರು ಆದರ್ಶವಾಗಿ ಪಾಲಿಸೋರು ಇಲ್ಲ ಅಂತ. ಆಶ್ರಮ ಪದ್ಧತಿ ನಮ್ದು ಹೌದಲ್ರಿ ಅದು. ಹೌದು, ವರ್ಣಾಶ್ರಮ ಪದ್ಧತಿ ನಮ್ದು. ವರ್ಣಗಳನ್ನ ಇಟ್ಕೊಂಡೇವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದನ್ನ ಫಾಲೋ ಮಾಡಕತ್ತೀವಿ. ಆದ್ರ ಆಶ್ರಮ ಧರ್ಮವನ್ನ ಯಾಕೆ ಫಾಲೋ ಮಾಡಕತ್ತಿಲ್ಲ? ಬ್ರಹ್ಮಚರ್ಯ ಆಶ್ರಮ ಆಗಿಂದ ಗೃಹಸ್ಥಾಶ್ರಮ, ಗೃಹಸ್ಥ ಆಗಿಂದ ವಾನಪ್ರಸ್ಥ, ವಾನಪ್ರಸ್ಥ ಆಗಿಂದ ಸನ್ಯಾಸಾಶ್ರಮ ಐತಿ, ಗೊತ್ತಿಲ್ಲ ಸಿಲೆಬಸ್. ಮತ್ತ ಅದ್ಯಾಕೆ ಆಗ್ವಲ್ರು, ನಾವ್ಯಾಕೆ ಆಗ್ವಲ್ವಿ ವಿಚಾರ ಮಾಡ್ಬೇಕಲ್ಲ. ನಾವು ನಾಸ್ತಿಕರು ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳ್ತೀವಿ, ಮತ್ತ ವೇದ ಹೇಳಿದಂತ ಅದನ್ನ ಯಾಕೆ ಪಾಲಿಸುದಿಲ್ಲ? ಕರ್ಮ ಅಂಡ್ ಅಧರ್ಮ ಆರ್ ಬೋತ್ ಕರ್ಮ ಫಲ. ನೋಡಿ ಅಂತಾರ ಅವ್ರು, ಎರಡು ಕರ್ಮದ ಫಲಗಳಾದವ. ಧರ್ಮ ಏನ ಅಕರ್ಮದ ಫಲ ಏನದ ಇಲ್ಲ, ಅದು ಕರ್ಮದ ಫಲ ಅದ. ದ ರಿಸಲ್ಟ್ ಆಫ್ ಗುಡ್ ಅಂಡ್ ಬ್ಯಾಡ್ ಆಕ್ಷನ್ಸ್. ಧರ್ಮ ಅಂದ್ರೆ ಏನು? ನಾವು ಮಾಡಿದ ಒಳ್ಳೆಯ ಕರ್ಮಗಳ ಫಲ. ಅಧರ್ಮ ಅಂದ್ರೆ ಏನು? ನಾವು ಮಾಡಿದ ಕೆಟ್ಟ ಕರ್ಮಗಳ ಫಲ. ಯಾವಾಗ? ಈ ಜನ್ಮದಾಗಿಂತ ಹಿಂದಿನ ಜನ್ಮದಾಗ ಇರ್ಬೋದು, ಅಥವಾ ಇದ ಜನ್ಮದಾಗಿರ್ಬೋದು. ಈ ಪೂರ್ವದಲ್ಲಿ ಮಾಡಿದಂತಹ ಒಳ್ಳೆಯ ಕರ್ಮಗಳು ಪುಣ್ಯಕ್ಕೆ ಅರ್ಹತೆ ಪಡೆದಾವ. ಆ ಉಳಿದ ಯಾವ ಪಾಪ ಕರ್ಮಗಳದಾವ ಅವು ನಮ್ಗ ಪಾಪದ ಫಲ ಮುಂದಕ್ಕೆ ಕಾರಣ ಆಗ್ಯಾವ. ಕರ್ಮದ ಫಲಗಳೇ ಅಲ್ಲ ಧರ್ಮ ಅಧರ್ಮ ಅಂದ್ರ. ಕರ್ಮ ಏನ ಬಿಟ್ಟೈತೇನೋ ಇಲ್ಲ. The Upanishad says the Atma is not karma phalam of dharmic or adharmic actions. ಅಂತಾರ ಮಾತು ಉಪನಿಷತ್ ಹೇಳ್ತದ. ಆತ್ಮವನ್ನ ಪಡಿಬೇಕು ಅಂದ್ರೆ ಅದು ಕರ್ಮ ಫಲ ಅಲ್ಲ, ಅದು ಧರ್ಮ ಮತ್ತು ಅಧರ್ಮದ ಆಚೆಗದ. ಮತ್ತು ಧರ್ಮ ಅಧರ್ಮದ ಆಚೆಗೆ ಅದ ಅಂದ್ರ ಯಾವಾಗ್ಲೂ ಅದ ಅಂದ್ರ ಅದನ್ನ ಗುರುತಿಸ್ಬೇಕ ಹೊರತು ಅದನ್ನ ಪಡಿಲಿಕ್ಕೆ ಏನ್ ಮಾಡ್ಬೇಕು? ಯಾವಾಗ್ಲೂ ಎಲ್ಲಾ ಕಡೆ ಇದ್ದದನ್ನ ನಾವು ಪಡಿಬೇಕಂದ್ರೆ ಏನ್ ಮಾಡ್ಬೇಕು? ಯಾವಾಗ್ಲೂ ಅದ, ಎಲ್ಲಾ ಕಡೆನೂ ಅದ. ಅಂದ್ರೆ ದಿನದ 24 ತಾಸು ಅದ, ವಾರದ 7 ದಿನಾನು ಅದ, ವರ್ಷದ 365 ದಿನಾನು ಅದ. ಮೊನ್ನೆದ್ದು
ಮತ್ತೆ ಎಲ್ಲಾ ಕಡೆ ಐತಿ. ಹುಬ್ಬಳ್ಳಿಯಾಗ ಐತಿ, ಬೆಂಗಳೂರಾಗ ಐತಿ. ಅಲ್ಲ, ಹುಬ್ಬಳ್ಳಿಯಾಗೂ ಐತಿ, ನಿಮ್ ಊರಾಗೂ ಐತಿ, ನಿಮ್ ಮನ್ಯಾಗೂ ಐತಿ ಆತ್ಮತತ್ವ. ಮತ್ತೆ ಎಲ್ಲ ಕಡೆ ಇರುವಂತಹ ಈ ವ್ಯಾಪಕ ತತ್ವವನ್ನ ಪಡಿಬೇಕಂತೀರಲ್ಲ. ಹೆಂಗ ಪಡಿಬೇಕಂದ್ರೆ ಇನ್ನು ಹೆಂಗ್ ಸಾಧ್ಯ? ಅದನ್ನ ಇದ್ದನ್ನ ಪಡೆಯೋದೈತಿ. ಪ್ರಾಪ್ತಶ್ಯ ಪ್ರಾಪ್ತಿ ಐತಿ ಅಂದ್ರ ಅದು ಜ್ಞಾನದಿಂದ ಮಾತ್ರ ಪಡಿಲಿಕ್ಕೆ ಸಾಧ್ಯ, ಕರ್ಮದಿಂದ ಆಗುದಿಲ್ಲ. ಯಾವ್ದು ಅಪ್ರಾಪ್ತಶ್ಯ ಪ್ರಾಪ್ತಿ ಐತಿ ಅದನ್ನ ನೀವು ಕರ್ಮದಿಂದ ಪಡೆಯಬಹುದು. ಇದು ಪ್ರಾಪ್ತಶ್ಯ ಪ್ರಾಪ್ತಿ ಇದ್ದದನ್ನ ಐತಂತ ತಿಳ್ಕೊಳ್ಳೋದು ಐತೆ ಹೊರತು ಇದನ್ನ ಹುಟ್ಟಾಕ ಇದನ್ನ ಹುಟ್ಟಿಸ್ಬೇಕು ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಅಥವಾ ಇದನ್ನ ಹುಟ್ಟಿಸ್ಬೇಕಪ್ಪ, ಇದಕ್ಕೆ ಸಂಸ್ಕಾರ ಕೊಡಬೇಕು, ಇದು ಇಲ್ಲಿಲ್ಲ ಬೇರೆ ಊರಾಗ ಐತಿ, ಅಲ್ಲಿ ಹೋಗಿ ಮುಟ್ಟಿದ್ರ ಆಕೈತಿ. ಇಲ್ಲ, ಎಲ್ಲ ಕಡೆ ಐತಿ, ವ್ಯಾಪಕವಾಗಿ ಐತಿ. ಇದು ಅಂತ ವ್ಯಾಪಕವಾಗಿರುವಂತ ಆತ್ಮತತ್ವವನ್ನ ಅಂದ್ರೆ ನಾನು ಆತ್ಮ ಅಂತ ಗುರುತಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ತಿಳ್ಕೋಬೇಕು. ಅವ್ರು ಹೇಳೋದೇನಂದ್ರೆ ಮಾಡುವುದೇನಿಲ್ಲ, ತಿಳ್ಕೊಳ್ರಿ. ಆತ್ಮ is beyond both the cause, ಅಕೃತಂ. ಕಾಸ್ ಅಂದ್ರೆ ಕಾರಣ, ಅಕೃತಂ ಅಂಡ್ ಪ್ರಾಡಕ್ಟ್ ಇಫೆಕ್ಟ್. ಕೃತಂ ಅಕೃತಂಕ್ಕಿಂತ ಬೇರೆ ಐತಿ. ಅಂದ್ರೆ ಕಾಸ್ ಅಂಡ್ ಇಫೆಕ್ಟ್, ಕಾರಣ ಮತ್ತು ಕಾರ್ಯಕಾರಣವಾದ ದಾಟಿಸಿದ್ರಿ. ಕಾರ್ಯಕಾರಣವಾದವನ್ನು ಯಾರಿಗೆ ಹೇಳ್ತೀವಿ ನಾವು? ಕನಿಷ್ಠ ರೀತಿಯಲ್ಲಿ ಹೇಳ್ತೀವಿ. The cause and effect exists within time. ಕಾರ್ಯಕಾರಣವು ಕಾಲಘಟ್ಟದಲ್ಲಿ ಮಾತ್ರ ಇರ್ತದೆ. ಕಾಸ್ ಮಾಡಿಫೈಡ್ ಇಸ್ ಇಫೆಕ್ಟ್. ಯಾವ್ದು ಕಾಸ್ ಅದ ಅದು ಪರಿವರ್ತನೆ ಹೊಂದಿ ಅಂದ್ರೆ ಕಾರಣ ಆಗ್ತತಿ. ಕಾರಣ ಇದ್ದಿದ್ದು ಕಾರ್ಯ ಆಗ್ತತಿ. ಕಾರಣವು ಪರಿಣಾಮ ಹೊಂದಿ ಕಾರ್ಯ ಆಗ್ತದೆ. ಸೀಡ್ ಇಸ್ ಮಾಡಿಫೈಡ್ ಇಂಟು ಟ್ರೀ. ಒಂದು ಬೀಜ ಒಂದು ಗಿಡವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ನಾವೇನಂತೀವಿ? ಕಾಸ್ ಅಂಡ್ ಇಫೆಕ್ಟ್. ಕಾರ್ಯಕಾರಣವಾದ ಅಂತೀವಿ. ಮಿಲ್ಕ್ ಮಾಡಿಫೈಡ್ ಈಸ್ ಯೋಗರ್ಟ್. ಆ ಹಾಲಿನಿಂದ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಯೋಗರ್ಟ್ ಅಂತ ಪದಾರ್ಥ, ಡೈರಿ ಪ್ರಾಡಕ್ಟ್ ತಯಾರು ಮಾಡ್ತಾರೆ ನೋಡಿ, ಯೋಗರ್ಟ್ ಅಂತ. ಅಥವಾ ನೀವು ಹಾಲಿನಿಂದ ಬೆಣ್ಣೆ ಮಾಡ್ತು ಅಂತ ತಿಳ್ಕೊಡ್ರಿ, ಯೋಗರ್ಟ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹಾಲು ಏನದ? ಕಾರಣದ. ಕಾರ್ಯ ಏನದ? ಬೆಣ್ಣೆದ, ತುಪ್ಪದ. The cause at present becomes effect later. ಈಗ ಸದ್ಯ ಕಾರಣ ಇದ್ದಿತ್ತು, ನಾಳೆ ಪರಿಣಾಮ ಹೊಂದಿ ಅದು ಕಾರ್ಯ ಆಗ್ತದ. ಆತ್ಮ ಈಸ್ ಬಿಯಾಂಡ್ ಟೈಮ್. ಕಾಲಾತೀತ. ಈ ಕಾಲತತ್ವಕ್ಕಿಂತ ಆಚೆ ಅದ. Therefore ಆತ್ಮ ಈಸ್ ಬಿಯಾಂಡ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಆದ್ರಿಂದ ಇದು ಕಾಲಕ್ಕಿಂತ ಮಿಕ್ಕಿದ್ದದ ಅಂದ್ರೆ ಎಲ್ಲ ಕಾಲಗಳಲ್ಲಿ ಐತಿ ಅಂತ ಅರ್ಥ. ಭೂತಕಾಲದಾಗೂ ಐತಿ, ವರ್ತಮಾನ ಕಾಲದಾಗ ಐತಿ, ಭವಿಷ್ಯತ್ ಕಾಲದಾಗ ಐತಿ. ಆ ಕಾಲಕ್ಕೆ ಅದು ಅಡ್ಡಗೊಳ್ಳೇ ಇಲ್ಲ ಅಂತ ಅರ್ಥ. ನಚಿಕೇತ glorifies Lord Yama to reveal that Atma that he sees. ಏಪ್ಪ ಭಗವಂತ, ಯಮಧರ್ಮರಾಯ, ನೀ ಆತ್ಮನ ಏನ್ ಹೆಂಗ್ ಕಂಡಿ ಅಲ್ಲ, ನನಗೆ ಹಂಗ ವರ್ಣನೆ ಮಾಡು ಅಂದಾಗ ನಾವು ವರ್ಣನೆ ಮಾಡ್ತಾನ ನೋಡ್ರಿ. ಯಾರು? ನಚಿಕೇತ್. ಸರ್ವೇ ವೇದ ಯತ್ ಪದಂ ಮಾಮನಂತಿ. ಅದರ ಹಿಂದೆ ಮಂತ್ರ. ತಪಾಗಂಸಿ ಸರ್ವಾಣಿ ಚ ಯದಂತಿ ಯದಚ್ಛಂದೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಗಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. I shall briefly introduce to you that goal, which goal all the Vedas propound. ನಾನು ನಿನಗೆ ಈಗ ಸಂಕ್ಷಿಪ್ತವಾಗಿ ಆ ಆತ್ಮತತ್ವವನ್ನ ಕುರಿತು, ಆ ಗುರಿಯನ್ನ ಕುರಿತು ಹೇಗೆ ಸಾಗಬೇಕನ್ನುವುದನ್ನ ಹೇಳಿಕೊಡ್ತೇನೆ. ಎಲ್ಲೇ ವೇದಗಳಿಗೆ ಅದು ಗುರಿಯಾಗಿದೆಯೋ ಅದೇ ನಿನಗೆ ಹೇಳಿಕೊಡ್ತೇನೆ. For which they prescribe all the austerities. ಎಲ್ಲ ಈ ಏನದ ಏನ್ ಕರ್ಮಗಳನ್ನ ಹೇಳ್ತಾರ, ಏನ್ ಮಾಡಿದ್ರೆ ನಮ್ಗೆ ಆತ್ಮಜ್ಞಾನ ಸಿಗ್ತೈತಲ್ಲ, ಅದನ್ನೆಲ್ಲ ಏನದ ಅದನ್ನ ನಿಮಗೆ ಹೇಳಿಕೊಡ್ತೇನೆ. ಅಂಡ್ ಡಿಸೈರಿಂಗ್ ವಿಚ್, ಅದನ್ನ ಪಡೆದ್ರೆ ಪ್ರಾಕ್ಟೀಸ್ ಬ್ರಹ್ಮಚರ್ಯ. ಅಂಡ್ ಡಿಸೈರಿಂಗ್ ವಿಚ್ ದ ಸೀಕರ್ಸ್ ಪ್ರಾಕ್ಟೀಸ್ ಬ್ರಹ್ಮಚರ್ಯ. ಬ್ರಹ್ಮಚರ್ಯವನ್ನ ಪಾಲಿಸಿ ಏನ್ರಿ, ಅಗದಿ ಕಟ್ಟಿಟ್ಟು ಬ್ರಹ್ಮಚರ್ಯವನ್ನ ಪಾಲಿಸ್ತಾರ ಅವರು. ಅಂದಾಗ ಅವ್ರಿಗೆ ಆತ್ಮಜ್ಞಾನಿಗಳಾಗ್ತಾರ. ಅಂತ ತತ್ವವನ್ನ ನಿನಗೆ ನಾ ಹೇಳ್ಕೊಡ್ತೇನೆ. ಅದು ಏನು ಅಂದ್ರೆ ಅದು ಓಂ. ಅದೇನಪ್ಪ?
ಅದು ಇಷ್ಟೇ ಈ ಶಬ್ದದ ಅರ್ಥ, ಈ ಶ್ಲೋಕದ ಅರ್ಥ. The Lord Yama begins to respond to Nachiketa's question. ಆ ನಚಿಕೇತನ ಪ್ರಶ್ನೆಗೆ ಭಗವಂತನ ಯಮಧರ್ಮರಾಯ ತನ್ನ ಏನದ ಇದ್ರ ಬಗ್ಗೆ ಆತ್ಮಜ್ಞಾನವನ್ನ ಪ್ರಾರಂಭ ಮಾಡ್ತಾನೆ ಕೇಳಾಕ. ಆತ್ಮ ರಿಕ್ವೈರ್ಸ್ ಎ ಸಟಲ್ ಇಂಟೆಲೆಕ್ಟ್, ಸೂಕ್ಷ್ಮ ಬುದ್ಧಿ. ಆತ್ಮತತ್ವ ತಿಳ್ಕೊಳಕ ಬುದ್ಧಿ ಸೂಕ್ಷ್ಮ ಬೇಕು, ಅರ್ಥ ಬೇಕು. To understand, Lord Yama prescribes sadhana for those who are not mentally prepared to comprehend Brahman. ಯಾ ಬ್ರಹ್ಮ ತತ್ವವನ್ನು ತಿಳಿಲಿಕ್ಕೆ ಯಾರು ಅಸಮರ್ಥರಾದಾರೋ, ಮಂದ ಅಧಿಕಾರಿಗಳದಾರೋ, ಮಧ್ಯಮ ಅಧಿಕಾರಿಗಳದಾರೋ ಅವ್ರ ಸಲುವಾಗಿ ಒಂದು ಉಪಾಸನೆಯನ್ನ ಹೇಳ್ಕೊಂತ ಆ ಬ್ರಹ್ಮ ತತ್ವವನ್ನ ಹೇಳೋರು ಭಗವಂತಿಗೆ ಯಾರು ಯಮಧರ್ಮರಾಯ. He prescribes ಓಂಕಾರ ಉಪಾಸನೆ in verse number 15, 16 and 17. ಈ 15, 16, 17 ಶ್ಲೋಕದಲ್ಲಿ ಉಪಾಸನೆ ಏನ ಓಂಕಾರ ಮ್ಯಾಗ ಯಾವ ರೀತಿ ಉಪಾಸನೆ ಮಾಡ್ತಾರ, ಆತ್ಮತತ್ವ ತಿಳ್ಕೊಳಕ ಬೇಕಾಗುವಂತ ಅಂತಃಕರಣ ತಯಾರಾಗ್ಲಿಕ್ಕೆ ಆ ಉಪಾಸನೆಗಳನ್ನ ಹೇಳ್ತೀನಿ ಕೇಳು ಅಂತಾರ. ಹಾಗಾದ್ರೆ ನಮ್ಮಲ್ಲಿ ಆತ್ಮತತ್ವ ಯಾರಿಗೆ ಪರ್ಫೆಕ್ಟ್ ಗೊತ್ತಿಲ್ಲ ಅವ್ರು ಈ ಕೆಳಗಿನ 3 ಉಪಾಸನೆಗಳನ್ನ ಮಾಡ್ರಿ ಅಂತ ಅರ್ಥ. ಉಪಾಸನೆಗಳನ್ನ ಮಾಡಿ ಅಧಿಕಾರಿಗಳ ಜ್ಞಾನಕ್ಕೆ ಅಧಿಕಾರಿಗಳಾಗ್ರಿ ಅಂತ ಅರ್ಥ. Onkara can be the symbol for meditating on Saguna, Karya as well as Nirguna Brahman. ನೋಡ್ರಿ, ನೀವು ಸಗುಣ ಉಪಾಸನೆ ಮಾಡ್ರಿ, ಬ್ರಹ್ಮಂದು ನಿರ್ಗುಣ ಉಪಾಸನೆ ಮಾಡ್ರಿ, ಎರಡಕ್ಕೂ ಓಂಕಾರ ನಿಮ್ಗ ಒಂದ ಆಲಂಬನ ಮಾಡ್ಕೊಂಡು ನೀವು ಮಾಡ್ಬೋದು. ಸಗುಣಕರ ಉಪಾಸನೆ ಮಾಡ್ರಿ, ನಿರ್ಗುಣಕರ ಉಪಾಸನೆ ಮಾಡ್ರಿ. Through these upasanas, a person can choose between the 2 paths to moksha. ಈ ಉಪಾಸನೆಗಳ ಎಷ್ಟದಾವಪ್ಪ ಅಂದ್ರೆ 2 ರೀತಿ ಅದಾವ. ಅವು ಯಾವ ನಿಮ್ಗ ಏಕರೂಪವಾದಂತ ಜ್ಞಾನದ ಮೂಲಕ ಮೋಕ್ಷ ಕರ್ಕೊಂಡು ಹೋಗುವಂತವಲ್ಲವು. ಅವು 2 ಉಪಾಸನೆಗಳದಾವೆ. ಮೆಡಿಟೇಟ್ ಅಪಾನ್ ಸಗುಣ ಬ್ರಹ್ಮ ಥ್ರೂ ಓಂಕಾರ ಸಿಂಬಾಲ್. ಓಂಕಾರ ಒಂದು ಗುರುತು ಹಾಕೊಂಡು ಅಕ್ಷರ ಸಂಸ್ಕೃತ ಅಕ್ಷರ ಬರೆದು ಅದ್ರ ಮ್ಯಾಗ ನೀವು ಸಗುಣ ಉಪಾಸನೆ ಧ್ಯಾನವನ್ನ ಮಾಡು. ಅಂಡ್ ದೆನ್ ಗ್ರಾಜುಯೇಟ್ ಟು ನಿರ್ಗುಣ ಬ್ರಹ್ಮ. ಆ ನಂತರ ಸಗುಣವನ್ನ ತೆಗೆದು ಬ್ರಹ್ಮವನ್ನ ತೆಗೆದು ನಿರ್ಗುಣ ಬ್ರಹ್ಮ ಮ್ಯಾಗ ಉಪಾಸನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡು. ದಿಸ್ ಗಿವ್ಸ್ ಲಿಬರೇಷನ್ ಹಿಯರ್ ಅಂಡ್ ನೌ. ಇದು ಈ ರೀತಿ ಮಾಡ್ಕೊಂತ ಹೋದ್ರೆ ಇವತ್ತಿಲ್ಲ ನಿನಗ ಈ ರೀತಿ ಉಪಾಸನೆ ನಿನಗ ಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನ ಕೊಡ್ತದ. Practice ಓಂಕಾರ ಉಪಾಸನ ಆನ್ ಸಗುಣ ಬ್ರಹ್ಮನ್ ಥ್ರೂಔಟ್ ಹಿಸ್ ಲೈಫ್ ಇನ್ಕ್ಲೂಡಿಂಗ್ ಅಟ್ ದಿ ಟೈಮ್ ಆಫ್ ಡೆತ್ ಅಂತಾರೆ ಕೆಲವು ಮಂದಿ. ಸಾಯುವ ಮಠ ಓಂಕಾರ ಉಪಾಸನೆ ಬಿಡದಂಗ ಪ್ರಾರಂಭ ಮಾಡ್ರಿ. He can go to ಬ್ರಹ್ಮಲೋಕ ಆಫ್ಟರ್ ಡೆತ್ ಅಂತಾರ. ಅವ ಆ ಸಾಯುವ ಮಠನು ಆ ಸಗುಣ ಉಪಾಸನೆಯನ್ನ ಮಾಡಿದ ಅವ ಅಕಸ್ಮಾತ್ ಮರಣವನ್ನು ಹೊಂದಿದ್ದಂದ್ರ ಅವನ ಜೊತೆ ಎಲ್ಲಿ ಹೋಗ್ತದ ಅಂತಂದ್ರ ಅವ ಬ್ರಹ್ಮಲೋಕಕ್ಕೆ ಹೋಗ್ತಾನ. ತೀರ್ಕೊಂಡ ಮ್ಯಾಗ ಶರೀರ ಪ್ರಾರಬ್ಧ ಮುಗಿತಂದ್ರ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಆಫ್ಟರ್ ಡೆತ್ ಅಂಡ್ ಆಫ್ಟರ್ಸ್ ನಿರ್ಗುಣ ಜ್ಞಾನ ಫ್ರಾಮ್ ಬ್ರಹ್ಮಾಜಿ ಅಂಡ್ ಗೇನ್ ಮೋಕ್ಷ. ಅವ ಅಲ್ಲೇ ಚತುರ್ಮುಖ ಬ್ರಹ್ಮ ದಿವಸ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು 2 ಪೀಠ ತಗೋತಾನಂತಲ್ಲಿ. ಎಲ್ಲೇ ಬ್ರಹ್ಮಲೋಕದಾಗ. ಅಲ್ಲಿ ಹೋದಂತವ್ರು ಆ ಬ್ರಹ್ಮಲೋಕದಲ್ಲಿ ಹೋದಂತವ್ರು ಆ ಬ್ರಹ್ಮ ವಿದ್ಯೆಯನ್ನ ಅಭ್ಯಾಸ ಮಾಡಿ ಅವ್ರು ಅಲ್ಲಿಂದ ಅಲ್ಲಿಯನ್ನ ಮುಕ್ತಿ ಹೊಂತಾರ. ಇದಕ್ಕೇನಂತಾರ ಕ್ರಮ ಮುಕ್ತಿ ಅಂತಾರ ಇದನ್ನ. ಇನ್ನು ಜೀವನ ಮುಕ್ತಿ ಅಂತ ಏನದಲ್ಲ, ಆ ಜೀವನ ಮುಕ್ತಿ ವಿಷಯಕ್ಕೆ ಹೇಳ್ತಾರ. The first method is ಜೀವನ ಮುಕ್ತಿ, while the second one is called ಕ್ರಮ ಮುಕ್ತಿ. ಓಂಕಾರ ಉಪಾಸನೆ is versatile sadhana. This verses introduce ಓಂಕಾರ as a symbol for Brahman just as ಶಿವಲಿಂಗ or ಸಾಲಿಗ್ರಾಮ are symbols. ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಒಂದು ಏನ ನಿರಾಕಾರವಾದ ನಿರ್ಗುಣವಾದ ಪರಮಾತ್ಮ ತಿಳ್ಕೊಬೇಕಂದ್ರೆ ಒಂದು ಸಾಕಾರವಾದಂತ ಒಂದು ವಸ್ತು ಬೇಕಾಗ್ತದಲ್ಲ. ಆ ರೀತಿಯನ್ನ ಪೂಜೆ ಮಾಡಿ ಆ ಮನಸ್ಸನ್ನ ಸೂಕ್ಷ್ಮ ಮಾಡ್ಕೊಡ್ರಿ ಅಂತಾರ. ಒಂದೇದು ಏನದ, ಜೀವನ ಮುಕ್ತಿ ಆಗ್ಬೇಕಂದ್ರ ಇಲ್ಲೇ ಅರ್ಥ ಮಾಡ್ಕೊಡ್ರಿ ಮನಸ್ಸನ್ನ. ಬೇಡ ಅಂತಂದ್ರ ನಾನು ಸ್ವರ್ಗಲೋಕಕ್ಕೆ ಅಥವಾ ಬ್ರಹ್ಮಲೋಕಕ್ಕೆ ಹೋಗಿ ಜ್ಞಾನವನ್ನು ಪಡಿತೇನೆ ಅಂದ್ರೆ ಕ್ರಮ ಮುಕ್ತಿ ಮಾಡ್ಕೊಡ್ರಿ ಅಂತಾರ. ಓಂಕಾರ ಉಪಾಸನೆ ಈಸ್ ವರ್ಸಟೈಲ್ ಸಾಧನ.
In this verse, he introduces Omkara as a symbol for Brahman. ಆದ್ದರಿಂದ ಇಲ್ಲಿ ಓಂಕಾರ ಉಪಾಸನೆಯಿಂದ ಬ್ರಹ್ಮತತ್ವಕ್ಕೆ ಅನುಗುಣವಾಗಿ ನಮಗೆ ತಿಳ್ಕೊಳಕ್ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ಓಂಕಾರ ಉಪಾಸನೆಯನ್ನ ಹೇಳಾಗತ್ತಾನು. ಆಸ್ ಶಿವಲಿಂಗ ಅಂಡ್ ಸಾಲಿಗ್ರಾಮ ಆರ್ ಸಿಂಬಲ್ಸ್ ಫಾರ್ ಶಿವ ಅಂಡ್ ವಿಷ್ಣು ರೆಸ್ಪೆಕ್ಟಿವ್ಲಿ. ಈ ಶಿವನನ್ನ ಆರಾಧನೆ ಮಾಡಕತ್ತಾರ ಅವರು ಶಿವನ ಭಕ್ತರು, ವಿಷ್ಣುವಿನ ಆರಾಧನೆ ಮಾಡಕತ್ತಾರ ಅಂದ್ರೆ ವಿಷ್ಣುವಿನ ಭಕ್ತರು. ಸಾಲಿಗ್ರಾಮವನ್ನು ಆರಾಧನೆ ಮಾಡಿದ್ರೆ ವಿಷ್ಣು ಭಕ್ತರು ಅಂತ. All the Vedas, both karma and jnana kanta declare Brahman is the primary goal for the human being. ಪ್ರತಿಯೊಬ್ಬ ಮನುಷ್ಯನಿಗೆ ವೇದಗಳು ಏನ್ ಹೇಳ್ತಾವಂದ್ರ ಕರ್ಮಕಾಂಡ ಅಂಡ್ ಜ್ಞಾನಕಾಂಡ ಡಿಕ್ಲೇರ್ ದಿ ಬ್ರಹ್ಮನ್ ಈಸ್ ದ ಪ್ರೈಮರಿ ಗೋಲ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಮನುಷ್ಯನ ಪರಮ ಪುರುಷಾರ್ಥ ಏನಂತಂದ್ರ ಅವ ತಾನು ಹುಟ್ಟಿ ಬಂದಿದ್ದಪ್ಪ ಅಂದ್ರೆ ತನ್ನನ್ನ ತಾ ತಿಳಿದು ಮುಕ್ತನಾಗಬೇಕು ಅಂತ ಬಂದ ನಾವು. ಇದ ಮುಖ್ಯವಾದ ಗುರಿ ಇರ್ಬೇಕು. ಆಸ್ತಿ ಗಳಿಸೋದಾಗ್ಲಿ, ಸಂಪತ್ತು ಗಳಿಸೋದಾಗ್ಲಿ, ಚೈನಿ ಹೊಡೆಯೋದಾಗ್ಲಿ, ಮೋಸ್ತು ಮಜಾ ಮಾಡೋದಾಗ್ಲಿ ಇದು ಗುರಿ ಇರಬಾರ್ದು ಅಂತಾನು. ವೆಲ್ ವೇದ ಪೂರ್ವ ಭಾಗ ಹ್ಯಾಸ್ ರಿಚುವಲ್ಸ್ ಟು ಅಟೈನ್ ದಿ ಇಂಟರ್ಮೀಡಿಯೇಟ್ ಕೋರ್ಸ್ ಆಫ್ ವೆಲ್ತ್, ನೇಮ್, ಫೇಮ್ ಅಂಡ್ ಇವನ್ ಸ್ವರ್ಗ ಅಂತಾರ. ಇದೆ ವೇದ ಪೂರ್ವ ಭಾಗದಲ್ಲಿ ಏನು ಒಂದು ಕರ್ಮ ವಿಧಿ ವಿಧಾನಗಳನ್ನ ಹೇಳ್ಯಾರ. ಅದರಿಂದ ಏನಾಗ್ತದ ಅಂತಂದ್ರ ಈ ಆಸ್ತಿ ಸಂಪತ್ತು, ಹೆಸರು ಸಂಪಾದನೆ, ಅಧಿಕಾರ ಸಂಪಾದನೆ ಅಥವಾ ಸ್ವರ್ಗ ಲೋಕ ಅನ್ನುವಂತ ಭೋಗ ಸಂಪಾದನೆ ಏನು ಆಗ್ತಾವಿಲ್ಲ. ಅನುಗುಣ ಅಂತಲ್ಲ, ಆದ್ರೆ ನಿತ್ಯ ಅನಿತ್ಯ ಅನ್ನುವಂಥದ್ದು ನೀವು ವಿಚಾರ ಮಾಡ್ಬೇಕು ಅಂತ ಅನ್ಬೋದು. The Vedas encourage us to seek the intermediate goals, but they also expect us to see their limitation in due course. ವೇದಗಳು ಏನದ ಕರ್ಮಕಾಂಡವನ್ನು ಮಾಡಬೇಡ ಅಂತ ಹೇಳಂಗಿಲ್ಲ. ಅವು ಮಾಡಿ ನಿನ್ನ ಫಲ ಹೆಂಗೈತೆ ನೋಡ್ಕೋ. ಆ ಕರ್ಮದಿಂದ ಬರುವಂತ ಫಲ ಪರಿಚೀಲನೆ. Us to seek the intermediate goals, but they also expect us to see their limitation. ಕರ್ಮ ಫಲದ ಪರಿಚಿನ್ನ ಭೋಗಗಳ ಬಗ್ಗೆ ಕರ್ಮ ಮಾಡು, ಯಜ್ಞಗಳನ್ನ ಮಾಡು, ಆ ಫಲಗಳನ್ನ ಪಡಿ ಬೇಡ ಅಂತ ಹೇಳಂಗಿಲ್ಲ. ಆದ್ರೆ ಏನ್ ಗುರುತಿಸ್ಬೇಕಂದ್ರ ಅವು ಕಾಲ ಪರಿಚಿನ್ನ ಅದಾವ, ಅವುಗಳ ಫಲ ಅನಿತ್ಯ ಅದಲ್ಲ, ಅನಿತ್ಯ ಅದ ಅನ್ನುವಂಥದ್ದು ಗುರುತಿಸು ಅಂತ ಹೇಳ್ತಾರ. ರೇರ್ intelligent people know the limitation of worldly pleasures without going through these enjoyments and relationships. ಕೆಲವು ಮಂದಿ ಜಾಣ ವಿದ್ಯಾರ್ಥಿಗಳು ಇರ್ತಾರ, ಅವ್ರು ಕರ್ಮಕಾಂಡಕ್ಕೆ ಹೋಗೇ ತಿಳ್ಕೊಬೇಕಂತ ಏನಿಲ್ಲ. ಅವ್ರು ಮಂದಿನ ನೋಡ್ತಾರ, ಕರ್ಮಕಾಂಡಕ್ಕೆ ನೋಡ್ತಾರ, ಯಪ್ಪ ನಾವ್ ಅಲ್ಲೇ ಅಂತ ಅವ್ರು ಹಿಂದ್ಕೋತಾರಲ್ಲ, ಅವ್ರು ವಿವೇಕಿಗಳು, ಜಾಣರು ಅಂತಾರ ಅಪ್ಪೋರು. Many see the value of vairagyam only after experience the worldly pleasures. ಜಗತ್ತಲ್ಲಿ ಇದ್ದಂತಹ ಪ್ರತಿಯೊಂದು ವಿಷಯ ಭೋಗಗಳನ್ನ ಅನುಭವ ಮಾಡಿದ ನಂತರ ಇದ್ರಾಗ ಏನ್ ಇಲ್ಲೇ ಇಲ್ಲಲ್ಲಪ್ಪ, ನಾವು ಸುಮ್ಮನೆ ಇವುಗಳನ್ನ ಬೆನ್ನ ಹತ್ತೇವಿ ಅನ್ನುವಂಥದ್ದು ಅನಿಸ್ತದ ಅಂತ. ಆದ್ರೆ ಕಾಲ ಮಿತಿ ಮೀರಿರ್ತದ ಅವಾಗ. Thus the purpose of Veda Purva is eventually to acquire Vairagyam, then Jnana and Brahman. ಆದ್ರಿಂದ ವೇದದಲ್ಲಿ ಪೂರ್ವ ಭಾಗದಲ್ಲಿ ಇದ್ದಂತ ಕರ್ಮಕಾಂಡದಲ್ಲಿ ಹೇಳಿದಂತ ಏನದಾವು ಯಜ್ಞ ಯಾಗಾದಿಗಳು, ಅವುಗಳನ್ನ ಮಾಡದ್ ಎದಕ್ಕೆ ಯಾರಂತಂದ್ರ ವೈರಾಗ್ಯ ಬರ್ಲಿ ಅಂತ ಹೇಳ್ಯಾರ. ಅವಳ ರುಚಿಯಾಗಿ ಫಲ ರುಚಿ ಏನ್ ಬರ್ತಾವ, ಅವು ರುಚಿಯನ್ನು ಬೆನ್ನತ್ತಿ ಹೋಗಂತ ಹೇಳಾಕಲ್ಲ. ಅವುಗಳಲ್ಲಿ ದುಃಖ ಮಿಶ್ರಿತ ಆನಂದ ಐತಿ, ಅದರಿಂದ ವೈರಾಗ್ಯವನ್ನ ಹೊಂದಪ್ಪ ಅಂತ ಹೇಳಾಕ ಅವನ್ನ ಇಟ್ಟಾರ ಅಂತ ಹೇಳ್ತಾರ ಅಪ್ಪೋರು. ಎಷ್ಟು ಮಂದಿಗೆ ವೈರಾಗ್ಯ ಬಂದದ್ರಿಪ್ಪ? ಹೇಳಿದ್ರೆ ಎಷ್ಟು ಮಂದಿಗೆ ಬಂದೈತಿ? ಹೇಳಿದ್ರು ಹಿಂಗದ ಅಂತ ಹೇಳಿದ್ರು ಯಾರಿಗ್ ಬಂದದ ವೈರಾಗ್ಯ? ಮನುಷ್ಯಾಗ ಬರ್ದ ಏನ್ ಮನಕ್ ಬರ್ತೈತಿ ಅಂದು ಮತ್ತು ಅಲ್ಲಿ ದುಃಖವನ್ನ ಅನುಭವಿಸೋದು ಮತ್ತು ಪೆಟ್ಟು ಬೀಳ್ತಿರ್ತಾವ ಮತ್ತು ಕ್ಯಾಶ್ಕೊಳ್ಳೋದು. ಯಾರು ಹೊಡಿತಾರ ಕಾಣುವಲ್ವ ಪೆಟ್ಟ, ಆದ್ರೆ ಪೆಟ್ಟು ಬೀಳ್ತಾವ. ಬಿದ್ದಿದ್ದ ಪೆಟ್ಟನ್ನ ಗೌಣ ಮಾಡಿ ಮತ್ತು ಕರ್ಮ ಉಪಾಸನೆಯಲ್ಲೇ ಹೊಂಟಾರ ಜನ. ಇಷ್ಟು ಹೇಳಾಗತ್ತಾರ ಇಲ್ಲೇ. ಇದು ವೈರಾಗ್ಯಕ್ಕೆ ಬರಾಕ ಕರ್ಮಗಳಲ್ಲಿ ಕರ್ಮಕಾಂಡವನ್ನು ಇಟ್ಟಾರ ಹೊರತು ವೈರಾಗ್ಯಕ್ಕೆ ಬರೋದು ಬೇರೆ ಉದ್ದೇಶ ಇಲ್ಲ ಅಂತ.
ಕರ್ಮ ಫಲವನ್ನ ಭೋಗ ಮಾಡಿ ಉಣ್ಣಾಕಿಟ್ಟಿರುವಂತವನ್ನ ವೈರಾಗ್ಯ ಅಂತಃಕರಣ ವೈರಾಗ್ಯ ತಿರುಗಲಿ ಅನ್ನೋದು ಉದ್ದೇಶಕ್ಕೆ ಅದರಲ್ಲಿ ರುಚಿ ಇದ್ದೇನಪ್ಪ, ನಿನಗೆ ಹಿತ ಇರೋದು ಎಲ್ಲ ಇತ್ತಂದ್ರೆ ಜ್ಞಾನದಾಗ ಐತಿ ಅಂತ ಯಮಧರ್ಮರಾಯ ಅವ್ನು ಹೇಳಾಗತ್ತ. The Vedas prescribe austerities for the sake of reaching the goal of Brahman, yet initially we don't recognize the destination. ಪ್ರಾರಂಭದಲ್ಲಿ ನಾವು ಬ್ರಹ್ಮತತ್ವವನ್ನ ಗುರಿಯಾಗಿಟ್ಕೊಳಕ್ ಆಗುದಿಲ್ಲ. ವಿಷಯ ವಸ್ತುಗಳಿಂದ ಬರುವಂತ ಸುಖವನ್ನ ಗುರಿಯಾಗಿಟ್ಕೊಂಡು ನಾವು ಕರ್ಮವನ್ನ ಮಾಡ್ತೀವಿ. ಆ ನಂತರ ಕರ್ಮದ ಫಲವನ್ನ ಹೊಂದಿದಾಗ ಅವು ಕಾಲಘಟ್ಟದಲ್ಲಿ ಬಂದು ಕಾಲಘಟ್ಟದಲ್ಲಿ ಇಲ್ದಂಗ ಆದಾಗ ದುಃಖ ಆಗ್ತದ ನೋಡ್ರಿ. ಅದನ್ನ ನೀ ತಿಳ್ಕೋಪ ಅನ್ನೋ ಉದ್ದೇಶಕ್ಕೆ ಕರ್ಮಕಾಂಡಗತವಾದಂತ ಸುಖ ಭೋಗಗಳು ಇಟ್ಟೇನಿ ಅಂತಾನ ಭಗವಂತ. ಆ ಪರಿಚಿನ್ನವನ್ನ ತಿಳಿದು ನೋಯಿಂಗ್ ವಾಟ್ ಈಸ್ ವಾಟ್ ವಿ ವಾಂಟ್ ಇಟ್ ಸೆಲ್ಫ್ ಈಸ್ ಏನ್ ನಮಗ್ ಬೇಕಾಗೈತೆ ಅಂತ ತಿಳ್ಕೊಳ್ಳುದ ನಮಗೊಂದ್ ದೊಡ್ಡ ಸಾಧನೆ ಅಂತಾರ ಅವ್ರು. ಏನ್ ನಮಗ ವೈರಾಗ್ಯ ಬೇಕಾಗೈತೋ, ಏನ್ ನಮಗ ಭೋಕ್ತಿಗಳು ಬೇಕಾಗ್ಯಾವು. ಆಫ್ಟರ್ ಗೋಯಿಂಗ್ ಥ್ರೂ ಧರ್ಮ ಅರ್ಥ ಪುರುಷಾರ್ಥ ಇನ್ ಲೈಫ್, ಧರ್ಮ ಅರ್ಥ ಪುರುಷಾರ್ಥಗಳನ್ನ ಹೊಂದಿದಾಗ ಒನ್ ರಿಕಗ್ನೈಸ್ ದೇರ್ ಲಿಮಿಟೇಷನ್, ಅವುಗಳ ಪರಿಚಿನ್ನ ಅದಾವಂತ ಗುರುತಿಸ್ತಾನ ಮನುಷ್ಯ, ಇದ್ರ ಏನು ಹುಳಿಲ್ಲ. ಅಂಡ್ ಡೆವಲಪ್ಸ್ ಮುಮುಕ್ಷತ್ವ, ಅವಾಗ ಅವುಗಳಲ್ಲಿ ಆಶೆಯನ್ನ ಬಿಟ್ಟು ಮುಮುಕ್ಷು ಆಕಾರವ, ನಮ್ಗೆ ಬ್ರಹ್ಮ ತತ್ವವೇ ಬೇಕು ಅಂತ. ಲಾರ್ಡ್ ಯಮ ಈಸ್ ಪ್ರಿಸ್ಕ್ರೈಬಿಂಗ್ ದ austerities for such people. ಮಹಾನಾರಾಯಣ ಉಪನಿಷತ್ acquires values performing rituals and activities. All are tapas for seekers. ಎಲ್ಲ ತಪಸ್ಸುಗಳನ್ನ ಯಾಕೆ ಹೇಳ್ಯಾರ ಅಂತಂದ್ರ ಅಂತಃಕರಣ ಶುದ್ಧಿಗಾಗಿ, ಅಂತಃಕರಣ ಏಕಾಗ್ರತೆಗಾಗಿ. ಅಂತಃಕರಣ ಶುದ್ಧಿ ಆತಂದ್ರ ವೈರಾಗ್ಯ ಬರ್ತದ, ಅಂತಃಕರಣ ಏಕಾಗ್ರತೆ ಆತಂದ್ರ ಮನಸ್ಸು ಅತ್ಲಾಗಿ ಇತ್ಲಾಗಿ ಹರಿದಾಡುದಿಲ್ಲ. The earlier part of ಗೃಹಸ್ಥಾಶ್ರಮ is oriented towards ಅರ್ಥಕಾಮ. ಗೃಹಸ್ಥಾಶ್ರಮ ಎದುರಾಗ ಪ್ರಾಮುಖ್ಯತೆ ಐತಿ, ಅರ್ಥ ಮತ್ತು ಕಾಮದಲ್ಲಿ ಪ್ರಾಮುಖ್ಯತೆ ಕೊಟ್ಟಾನ. ಹಣವನ್ನು ಗಳಿಸಬೇಕು, ಅರ್ಥವನ್ನು ಗಳಿಸಬೇಕು, ತನಗೆ ಕಾಮಿಸಿ ಬಯಸಿದ್ದಂತ ವಸ್ತುಗಳನ್ನ ಪಡಿಬೇಕು. But the later part should be oriented towards ಧರ್ಮ ಮೋಕ್ಷ ಪುರುಷಾರ್ಥ. ಮುಂದಿನ ಭಾಗ ಏನದ, ಗೃಹಸ್ಥಾಶ್ರಮ ಆದ್ಮ್ಯಾಗ ವಾನಪ್ರಸ್ಥಾಶ್ರಮದಲ್ಲಿ ಏನಿರಬೇಕು ಅಂತಂದ್ರ ಉಪಾಸನ ಇರಬೇಕು. ಸನ್ಯಾಸಾಶ್ರಮದಾಗ ಏನಿರ್ಬೇಕು ಅಂದ್ರೆ ಜ್ಞಾನ ಇರಬೇಕು. ಅದು ಎದಕ್ಕ ಅದಂದ್ರ ಧರ್ಮ ಮತ್ತು ಮೋಕ್ಷವನ್ನ ಸಂಪಾದನೆ ಮಾಡ್ಲಿಕ್ಕೆ ಇರಬೇಕು ಅಂತ ಹೇಳ್ಕೊಂಡು ಅಲ್ಲಿ ಕರ್ಮ, ಉಪಾಸನೆ, ಜ್ಞಾನ ಅನ್ನುವಂತವನ್ನ 3 ಹಂತದಲ್ಲಿ ಉಪನಿಷತ್ತು ನಮಗ ವಿವರಣೆಯನ್ನು ಮಾಡ್ತದ ಅಂತ. The seeker then discovers that Brahman requires ಜ್ಞಾನಂ. ಮುಂದಾಲೆ ಸಾಧಕ ಏನ್ ಗುರುತಿಸ್ತಾನಪ್ಪ ಅಂದ್ರೆ ನನಗೆ ಆತ್ಮಜ್ಞಾನವೇ ಬೇಕು, ಅದರಿಂದ ಹೋಗ್ತದ ನನಗೆ ಬಂಧನ, ನನಗೆ ದುಃಖ ಹೋಗ್ತದ, ನಿತ್ಯವಾದ ಸುಖಾನ ಸಿಗ್ತದ ಅಂತ ತಿಳ್ಕೊತಾನೆ. He recognizes that self-knowledge cannot be attained without dedicated study. ಆಮೇಲೆ ಆತ್ಮಜ್ಞಾನ ಬರ್ಬೇಕಂದ್ರೆ ನಿತ್ಯ ಅಭ್ಯಾಸ ಮಾಡಬೇಕು, ಪಾರಾಯಣ ಮಾಡಬೇಕು, ಗುರುವಿನ ಮೂಲಕ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. He requires quality time where he can plunge into the studies. ಆ ನಂತರ ಅವಾಗ ಸಂಸಾರಿಕ ಜವಾಬ್ದಾರಿಗಳು ಕಮ್ಮಿ ಆಗ್ಬೇಕು. ಮನಸ್ಸು ಅಂತಃಕರಣದಾಗ ಬರೀ ಯಾವಾಗಲೂ ಆತ್ಮಜ್ಞಾನದ ವಿಷಯ ಕಡೆ ಹರಿಯುವಂಗ ಅನುಕೂಲಕರ ಜೀವನ ಇರಬೇಕಾಗ್ತದೆ. ಶಾಸ್ತ್ರಾಶಿ ಅದಕ್ಕೆ ಶಾಸ್ತ್ರ ಹೇಳ್ತಾವಂತ ಯದ್ ಇಚ್ಛಂತಿ ಬ್ರಹ್ಮಚರ್ಯಂ ಚರಂತಿ. Those seekers take the student's life once again. ಅವ್ರು ಏನ್ ಮಾಡ್ತಾರ, ಮತ್ತೊಮ್ಮೆ ಅವರು ಅಭ್ಯಾಸ ಮಾಡಕ್ ಕುಂಡಿರ್ತಾರ ನೋಡ್ರಿ. ವಾನಪ್ರಸ್ಥ ಆಶ್ರಮದಾಗ, ಸನ್ಯಾಸಾಶ್ರಮದಾಗ ಬಂದಾಗ ಮತ್ತೊಮ್ಮೆ ವಿದ್ಯಾರ್ಥಿಗಳು ಹಾಕಾರಂತ. Seekers of truth. Sannyasa dharma is dedicated to the study of Vedanta as opposed to Veda Purva ಬ್ರಹ್ಮಚರ್ಯ ಆಶ್ರಮ. ಬ್ರಹ್ಮಚರ್ಯ ಆಶ್ರಮ ಮತ್ತು ಗೃಹಸ್ಥಾಶ್ರಮದಾಗ ಕರ್ಮ ಜಾಸ್ತಿ ಅದಾವ. ಮತ್ತ ಇದು ಉಳಿದ 2 ಅವಸ್ಥೆಗಳಂದ್ರ ವಾನಪ್ರಸ್ಥದಾಗ ಉಪಾಸನಾ ಪ್ರಮುಖದ, ಆ ನಂತರ ಸನ್ಯಾಸಾಶ್ರಮದಾಗ ಜ್ಞಾನ ಪ್ರಮುಖದ. The second ಗುರುಕುಲ begins. 2ನೇ ಸಲ ಗುರುಕುಲ ಪ್ರಾರಂಭ ಆಗ್ತದೆ ಯಾವಾಗ, ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ಮ್ಯಾಗ. The benefit derived from the Vedanta is proportional to the seriousness with which you study. ಯಾವ ರೀತಿ ನೀವು ಮನಸ್ಸು ಕೊಟ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ನಿಮಗೆ ಆತ್ಮಜ್ಞಾನ ಆಗ್ತದೆ ಅಂತ ಹೇಳ್ತಾರೆ. Lord Yama will briefly introduce Om that represent Brahman. ಆ ಓಂ ಅಂದ್ರೆ ಏನನ್ನುವಂಥದ್ದನ್ನ ಈಗ ಯಮಧರ್ಮರಾಯ ಹೇಳ್ತಾ ಇದ್ದಾನೆ.
Mandukya Upanishad elaborately discusses Brahman. Taittiriya Upanishad also discusses Omkara. ಮಾಂಡುಕ್ಯ ಉಪನಿಷತ್ ಅಂತಕೊಂಡು ಒಂದು ಚಿಕ್ಕದಾದಂತದ್ದು ಮತ್ತು ಆಳವಾದ ಅರ್ಥಗಳಿಂದ ಕೂಡಿದಂತ ಒಂದು ಉಪನಿಷತ್ ಅದ. ಅದು ಬಹಳ ಕಠಿಣ ಅದ ಮಾಂಡುಕ್ಯ ಉಪನಿಷತ್. ನಾವ್ ಅದನ್ನ 6ನೇ ಅಥವಾ 7ನೇ ಉಪನಿಷತ್ತಾಗಿ ಅಭ್ಯಾಸ ಮಾಡೋದಿ. ಅದರಲ್ಲಿ ಈ ಓಂಕಾರ ಉಪಾಸನೆ ಬರ್ತದೆ. ಬಹಳ ಡಿಟೇಲ್ ಆಗಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಮತ್ ಇನ್ನೊಂದು ಉಪನಿಷತ್ ಅದ, 4ನೇ ಉಪನಿಷತ್ ಅದ. ಯಾವ್ದ್ರಿ ಅಂದ್ರೆ ನಾವು ಅಭ್ಯಾಸ ಮಾಡೋದು ಈ 3ನೇದಿದ್ದು ಕಠೋಪನಿಷತ್. 4ನೇ ಉಪನಿಷತ್ ಯಾವುದು ಅಂದ್ರೆ ಕೈವಲ್ಯ ಉಪನಿಷತ್ ಅದ. ಕೈವಲ್ಯ ಆದ್ಮೇಲೆ 5ನೇ ಉಪನಿಷತ್ ಏನದ, ತೈತ್ತರೀಯ ಉಪನಿಷತ್ ಅಂತ ಅಭ್ಯಾಸ ಮಾಡೋದಿ ನಾವು. ಅದ್ರಾಗೂ ಕೂಡ ಈ ಬ್ರಹ್ಮನ ಉಪಾಧಿ ಏನದ, ಈ ಆತ್ಮತತ್ವದ ಉಪಾಸನೆ, ಓಂಕಾರ ಉಪಾಸನೆ ಬರ್ತದೆ. ಅವೆಲ್ಲ ಉಪಾಸನೆ ಯಾಕಿಟ್ಟಾರಂದ್ರೆ ಅಂತಃಕರಣ ಏಕಾಗ್ರ ಆಗ್ಲಿ, ಚಿತ್ತ ಚಂಚಲತೆ ಕಮ್ಮಿ ಆಗ್ಲಿ ಅಂತ ತಿಳ್ಕೊಂಡು ಇಟ್ಟಾರ. ಅವನು ಹೇಳಪ್ಪ ನೋಡ್ರಿ, 16ನೇ ಶ್ಲೋಕ. 16ನೇ ಶ್ಲೋಕ ಏನದ ಓದ್ತೇನೆ ನೋಡ್ರಿ. ಏತದೇವಾಕ್ಷರಂ ಬ್ರಹ್ಮ ಏತದೇವಾಕ್ಷರಂ ಪರಂ ಏತದೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛಂತಿ ತಸ್ಯ ತತ್. ಆ ಅಕ್ಷರವೇ ಬ್ರಹ್ಮವು, ಆ ಅಕ್ಷರವೇ ಪರವು. ಈ ಅಕ್ಷರವನ್ನು ತಿಳಿದುಕೊಂಡರೆ ಯಾವನು ಏನನ್ನು ಬಯಸುತ್ತಾನೋ ಅವನಿಗೆ ಅದು ಆಗುತ್ತದೆ. ಮೋಕ್ಷವನ್ನು ಬಯಸುತ್ತಾನೋ ಅವನಿಗೆ ಮೋಕ್ಷವೇ ಆಗುತ್ತದೆ. ಏನ್ ಮಾಡ್ಬೇಕವ, ಆ ಬ್ರಹ್ಮ ತತ್ವವನ್ನು ಗುರುತಿಸುವಂತ ಅಕ್ಷರ ಏನದ, ಆ ಅಕ್ಷರವೇ ಶ್ರೇಷ್ಠ. ಈ ಅಕ್ಷರವನ್ನ ತಿಳಿದುಕೋ. ಯಾವ ಅಕ್ಷರ? ಓಂ ಅನ್ನುವಂತ ಅಕ್ಷರ ತಿಳಿದುಕೋ. ಇವನ್ನೆಲ್ಲ ಸ್ವಲ್ಪ ಓದ್ರಿ, ಮುಂದಿಂದ ಕಾಮೆಂಟ್ರಿ. Brahmana. The syllable alone is indeed the higher Brahmana. After meditating upon this every syllable, whatever one desires becomes his indeed. ನಿಜವಾಗ್ಲೂ ಇಲ್ಲಿ ಉಪಯೋಗ ಮಾಡ್ತಕ್ಕಂಥ ಬ್ರಹ್ಮನ್ ಶಬ್ದಕ್ಕೆ 2 ಅರ್ಥದವೆ, ಒಂದು ಲವರ್ ಮತ್ತು ಹಾಯರ್. ಹೇಗೆ ಸಗುಣ ರೂಪದಿಂದ ಉಪಾಸನೆ ಮಾಡಿ ಚಿತ್ತ ಶುದ್ಧಿ ದ್ವಾರ ನಾವು ನಿರ್ಗುಣ ಬ್ರಹ್ಮಕ್ಕೆ ಬರಬೇಕಾಗ್ತದೆ. ಅಲ್ಲಿ ನಮ್ಮ ಆಶೆ ಆಮಿಷಗಳೆಲ್ಲ ಹೋಗಿರ್ತವೆ. ಕೇವಲ ಒಂದು ಮುಮುಕ್ಷತ್ವ, ಮುಮುಕ್ಷುಂ ವಿಶ್ವ, ಆ ಮುಕ್ತಿಯ ಒಂದು ಇಚ್ಛೆಯನ್ನ ಮಾತ್ರ ಇಟ್ಟುಕೊಂಡು ನಾವು ಅಲ್ಲಿ ಬರಬೇಕಾದ್ರು. ನಿಜವಾದದ್ದು ಡಿಸೈರ್ಸ್ ಈಸ್ ಇಂಡಿಯಾ, ಆ ಒಂದು ಇಚ್ಛಾ ಏನದಲ್ಲ ಅದು ನಿಜವಾದ ಇಚ್ಛಾ. ಮುಮುಕ್ಷು ಪಡೆಯತಕ್ಕಂತ ಯಾವ ಇಚ್ಛಾ ಅದಲ್ಲ, ಉತ್ಕಟವಾದಂತ ಬ್ರಹ್ಮ ಸ್ವರೂಪವನ್ನ ತಿಳಿಬೇಕನ್ನುವಂಥದ್ದು ಅದು ನಿಜವಾದ ಒಂದು ಆಸೆ, ಇಚ್ಛೆ. ಮಂತ್ರ 16 and 17 ಟಾಕ್ ಅಬೌಟ್ ದ ಗ್ಲೋರಿ ಆಫ್ ಓಂಕಾರ. ಇಲ್ಲಿ ಓಂಕಾರ ಅಂದ್ರೆ 2 ರೂಪದಿಂದ ಹೇಳಿದ್ರು. ಒಂದು ಸಗುಣ ರೂಪದಿಂದನೂ ಮಾಡಬಹುದು, ಒಂದು ನಿರ್ಗುಣ ರೂಪದಿಂದನೂ ಮಾಡಬಹುದು. ನಿಜವಾದ ಅರ್ಥ ಓಂಕಾರಕ್ಕೆ ಅರ್ಥ ರೂಪವಾದ ಪರಬ್ರಹ್ಮ ಸ್ವರೂಪ ಅಥವಾ ಆತ್ಮ. ಅದು 16 ಮತ್ತು 17ರಲ್ಲಿ ಅದರ ವೈಭವವನ್ನ ಕುರಿತು ಹೇಳಿದ್ದಾರೆ. ಓಂಕಾರ ಕ್ಯಾನ್ ರಿಪ್ರೆಸೆಂಟ್ ಬೋತ್ ಪರಂ ಅಂಡ್ ಅಪರಂ. ಅದು ಪರ ಮತ್ತು ಅಪರ ಒಂದು ವೈಭವವನ್ನು ಸೂಚಿಸ್ತಾ ಇದೆ. ಪರಂ ಬ್ರಹ್ಮ ಈಶ್ವರ, ಪರಬ್ರಹ್ಮ ಅಂದ್ರ ಈಶ್ವರ. ಹೂ ಇಸ್ ದ ಕಾರಣಂ ಬ್ರಹ್ಮ. ಈ ಒಂದು ಸೃಷ್ಟಿ ವೈಚಿತ್ರ್ಯಕ್ಕೆ ಕಾರಣವಾದಂತ ಯಾವ ಬ್ರಹ್ಮ? ಚತುರ್ಮುಖ ಬ್ರಹ್ಮ. ಅವ ಈಶ್ವರ ರೂಪದಿಂದ ಜಗತ್ತನ್ನ ಸೃಷ್ಟಿ ಮಾಡಿ ಕಾರಣ ಆಗಿದ್ದಾನೆ. ಕಾರಣಂ ಬ್ರಹ್ಮವ. ಅಂಡ್ ಅಪರ ಬ್ರಹ್ಮ ಈಸ್ ದ ಪ್ರಾಡಕ್ಟ್. ಈ ಅಪರ ಬ್ರಹ್ಮ ಅನ್ನುವಂಥದ್ದು ಪ್ರಕೃತಿ ಏನದಲ್ಲ, ಈಶ್ವರನಿಂದ ತಯಾರಾದಂಥದ್ದು, ಅದು ಅಪರ. ಇದು ಇಸ್ ಪ್ರಾಡಕ್ಟ್, ಅವನ ಒಂದು ಪ್ರಾಡಕ್ಟ್, ಅದು ಉತ್ಪಾದ್ಯ ಅಂತ. ದ ಮೈಕ್ರೋಸ್ಕೋಮಿಕ್ ಯೂನಿವರ್ಸ್ ಕನ್ಸಿಸ್ಟಿಂಗ್ ಆಫ್ ಹಿರಣ್ಯಗರ್ಭ ಅಂಡ್ ವಿರಾಟ್. ಕಾರ್ಯಂ ಬ್ರಹ್ಮ, ಅವು ಹಿರಣ್ಯ ಗರ್ಭ ಅನ್ಬೇಕು. ಈಗ ಸಮಷ್ಟಿ ಸೂಕ್ಷ್ಮ ಶರೀರಗಳ ಒಂದು ಸಮಷ್ಟಿ ಶರೀರ, ಎಲ್ಲಾ ಜೀವಿಗಳ ಒಂದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳದಾವ. ಅದ್ರಲ್ಲಿರ್ತಕ್ಕ ಅಕ್ಷರದ
ಅಕ್ಷರ. ಅಕ್ಷರ ಅಂದ್ರೆ ನಾಶ ತಗೋಬಾರದು. ಅಕ್ಷರ ಅಂದ್ರೆ ಸಿಲೆಬಲ್ ಅಂದ್ರೆ ಒಂದು ಅಕ್ಷರ. ಆ ಈ ಏನ್ ಅಕ್ಷರ ಅದಾವಲ್ಲ ಈ ಅಕ್ಷರ ಅಂದ್ರೆ ಓಂಕಾರ ಅನ್ನೋದು ಒಂದು ಅಕ್ಷರ. ಅದು ಏನು ಸೂಚಿಸ್ತದ? ಸಗುಣ ಪರಮಾತ್ಮನು ಸೂಚಿಸ್ತದ, ನಿರ್ಗುಣ ಪರಮಾತ್ಮನು ಸೂಚಿಸ್ತದ. ನಿರ್ಗುಣ ಪರಮಾತ್ಮ ಅನ್ನುವಂತ ಸೂಚಿಸುವ ಹೊತ್ನಾಗ ಅದಕ್ಕೆ ಶ್ರೇಷ್ಠ ಸಿಲೆಬಲ್ ಅನ್ಬೇಕು, ಅದು ಸಗುಣ ಪರಮಾತ್ಮ ತೋರಿಸುವ ಹೊತ್ನಾಗ ಅದಕ್ಕೆ ಕನಿಷ್ಠ ಅನ್ಬೇಕು ಅಂತ ಅಲ್ಲೇ ನಾವು ಮಾಡ್ಯಾರ. ಇನ್ನ ಪರಮ ಬ್ರಹ್ಮ ಅಂದ್ರೆ ಶ್ರೇಷ್ಠವಾದಂತ ಈಶ್ವರ ಯಾವುದು ಅಂತಂದ್ರ ಹೂ ಇಸ್ ಎ ಗಾಡ್, ಕಾರಣ ಬ್ರಹ್ಮ. ಕಾರಣ ತತ್ವ ಏನೈತಿ ಅದಕ್ಕೆ ಅನ್ಬೇಕು ಪರಬ್ರಹ್ಮ. ಕಾರ್ಯರೂಪ ಏನೈತಿ ಅದಕ್ಕೆ ಅನ್ಬೇಕು ಅಪರ ಬ್ರಹ್ಮ ಅಂತ ಹೇಳ್ತಾರ. ಕಾರ್ಯ ಕಾರಣ ವಾದ ಆ ಪ್ರಕಾರ ಕನಿಷ್ಠ ಅಧಿಕಾರಿಗೆ ಕುರಿತು ಹೇಳಕತ್ತಾರೆ. ದ ಮ್ಯಾಕ್ರೋ ಕಾಸ್ಮಿಕ್ ಯೂನಿವರ್ಸ್ ಕನ್ಸಿಸ್ಟಿಂಗ್ ಆಫ್ ಹಿರಣ್ಯಗರ್ಭ ಅಂಡ್ ವಿರಾಟ್, ಇದು ಕಾರ್ಯ ಬ್ರಹ್ಮ ಅಂತ. ವಿರಾಟ್ ಮತ್ತು ಹಿರಣ್ಯಗರ್ಭ ಇವೆರಡರೂ ಕೂಡಿಸಿದಾಗ ವಿರಾಟ್ ಅಂತ ಹೇಳ್ಕೊಳ್ಬೇಕಂತ ನಾ ಹೇಳಿ ನಿಮ್ಗೆ. ಸಮಷ್ಟಿ ಸ್ಥೂಲ ಶರೀರ ಅಭಿಮಾನಿ ವಿರಾಟ್, ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯಗರ್ಭ. ಇವೆರಡು ಏನ್ ಬಂದ್ವು? ಇವು ನಾಮರೂಪದಾಗ ಬಂದ್ವು, ಅಪರ ಬ್ರಹ್ಮದಾಗ ಬಂದ್ವು. ಇವೆರಡಕ್ಕೂ ಕಾರಣವಾದಂತ ಒಂದೈತಲ್ಲ, ಇದು ಯಾವುದು ಕಾರಣ ತತ್ವ, ಅದಕ್ಕೇನಂತೇಳಿ ಈಶ್ವರ ಅಂತೇವ್ ನಾವು, ಅಥವಾ ಅದಕ್ಕೇನ ಅಂತರ್ಯಾಮಿ ಅಂತೇವ್ ನೋಡ್ರಿ. ಆ ನಿರ್ಗುಣ ಪರಮಾತ್ಮ ಐತಲ್ಲ ಅದು ಪರ ಪ್ರಕೃತಿ ಅಂದ್ರೆ ಪರ ಅಂದ್ರೆ ಶ್ರೇಷ್ಠವಾದ ಅಕ್ಷರ ಅಂತ ಅರ್ಥ. ಬೈ ಇನ್ವೋಕಿಂಗ್ ಐದರ್ ಹಿರಣ್ಯಗರ್ಭ or ಈಶ್ವರ in ಓಂಕಾರ one can accomplish any goal in life. ಏನಂತಾರ ಅವರು? ಆ ಓಂಕಾರನ್ಯಾಗ ಹಿರಣ್ಯಗರ್ಭನಾಗ್ಲಿ ಅಥವಾ ಈಶ್ವರನಾಗ್ಲಿ ನೀವು ಆರಾಧನೆ ಮಾಡಿದ್ರಂದ್ರ, ಕಲ್ಪನಾ ಮಾಡಿ ಆರಾಧನೆ ಮಾಡಿದ್ರಂದ್ರ ನೀವು ಏನ್ ಬೇಕು ಆ ಫಲವನ್ನು ಪಡೆಯಬಹುದು ಅಂತ. ಹಿರಣ್ಯಗರ್ಭ ಇಸ್ ದ ಟೋಟಲ್ ಮೈಂಡ್. ಹಿರಣ್ಯಗರ್ಭ ಅಂದ್ರೆ ಏನ್ರಿ? ನನ್ನ ಮನಸ್ಸು, ನಿಮ್ ಮನಸ್ಸು, ಎಲ್ಲರೂ ಜಗತ್ತ ಇದ್ದ ಎಲ್ಲರದು ಮನಸ್ಸು ಕೂಡ್ಸಿದ್ರೆ ಏನು ಒಂದು ತತ್ವ ಆಕತ್ತಲ್ಲ, ಆ ತತ್ವಕ್ಕೆ ಏನಂತೀವಿ? ಹಿರಣ್ಯಗರ್ಭ ಅಂತೀವಿ ನಾವು. ತಿಳ್ಕೊಡ್ರಿ, ಒಂದು ವ್ಯಕ್ತಿ ಮನಸ್ಸದ, ಆ ಸಮಷ್ಟಿ ಮನಸ್ಸಿಗೆ ಇನ್ನೊಂದು ಹೆಸರು ಏನು? ಹಿರಣ್ಯಗರ್ಭ. ಹಿರಣ್ಯಗರ್ಭ ಇಸ್ ದ ಟೋಟಲ್ ಮೈಂಡ್ ಅಂಡ್ ಈಶ್ವರ ಇಸ್ ದ ಟೋಟಲ್ ಕಾಸ್ ಆಫ್ ದ ಮೈಂಡ್. ಆ ಮನಸ್ಸಿಗೆ ಕಾರಣವಾದದ್ದು ಯಾವುದು? ಅದಕ್ಕೆ ಈಶ್ವರ. In this verse, Jnatva should be interpreted as Jnatva, having meditated upon. ಇಲ್ಲಿ ಜ್ಞಾತ್ವ ಅನ್ನುವ ಶಬ್ದವನ್ನು ಬಳಸ್ಯಾರ ಅವರು. ಇನ್ನು ಜ್ಞಾನ ಆಗಿಲ್ಲ, ಆದ್ರಿಂದ ಧ್ಯಾತ್ವ ಅನ್ಬೇಕು. ಧ್ಯಾನ ನಂತರ ಈ ರೀತಿ ಧ್ಯಾನ ಮಾಡಿದ ನಂತರ ಅಂತ ಅರ್ಥ ಮಾಡ್ರಿ ಅಂತಾರ. ಏನ್ 16ನೇ ಮಂತ್ರದಾಗ ಜ್ಞಾತ್ವ ಎಲ್ಲೈತಿ ನೋಡ್ರಿ. ಎರಡನೇ ನೋಡಿ, ಏತತ್ ಏವಾಕ್ಷರಂ ಜ್ಞಾತ್ವ ಐತಿ. ಜ್ಞಾನ ಇನ್ನ ಆಗಿಲ್ಲ ಅವಂಗ, ಧ್ಯಾತ್ವ ಮಾಡ್ಕೊಡ್ರಿ. ಇಲ್ಲಿ ಧ್ಯಾತ್ವ ಅನ್ನುವಂತ ಅರ್ಥ ಬರ್ಲಿ ಅನ್ನುವಂತ ಉದ್ದೇಶಕ್ಕಿಲ್ಲ ಜ್ಞಾತ್ವ ಅಂತ ಹಾಕ್ಯಾರ ಅಂತಾರ. ಇದು ಉಪಾಸನೆ ಇರೋದ್ರಿಂದ ಇಲ್ಲಿ ಧ್ಯಾತ್ವ ಅನ್ಬೇಕು ಅಂತ ಅರ್ಥ. ಎಷ್ಟ್ ಚಂದ ಬಿಡಿಸ್ತಾರ ನೋಡಿದ್ರು. In this verse, the Jnatva should be interpreted as Jnatva having meditated upon. ಧ್ಯಾನವನ್ನು ಮಾಡಿ ಈ ರೀತಿ ತಿಳ್ಕೋಬೇಕು. Because it is not a ನಿರ್ಗುಣ ಬ್ರಹ್ಮ, ಅದು ನಿರ್ಗುಣ ಪರಮಾತ್ಮ ಅಲ್ಪ, ಅದು ಸಗುಣ ಪರಮಾತ್ಮನ ಉಪಾಸನೆ ಐತಿ. ಆದ್ದರಿಂದ ಈ ರೀತಿ ಉಪಾಸನೆ ಮಾಡಿದ್ಮೇಲೆ ಹೀಗೆ ತಿಳ್ಕೋ. This ಉಪಾಸನ can be ಸಕಾಮ as well as ನಿಷ್ಕಾಮ. ಈ ಉಪಾಸನೆ ಮಾಡಿದಾಗ ಸಕಾಮನು ಇರ್ಬಹುದು, ನಿಷ್ಕಾಮನು ಇರ್ಬಹುದು. ಸಕಾಮ ಉಪಾಸನ is meant for material well-being. ಸಕಾಮದಿಂದ ಉಪಾಸನೆ ಮಾಡಿದ್ರೆ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಆಹಾರ, ತುರಾಯಿ, ಮಾನ, ಮರ್ಯಾದೆ ಇವೆಲ್ಲ ಸಿಗ್ತಾವ. ಅಷ್ಟ ಮಹಾಸಿದ್ಧಿಗಳು ಸಿಗ್ತಾವಂತಾರು. With this he obtains the power and the position of ಹಿರಣ್ಯಗರ್ಭ. ಆ ಹಿರಣ್ಯಗರ್ಭನ ಅಧಿಕಾರ ಇವು ಸಿಗ್ತದ. ಆ ಹಿರಣ್ಯಗರ್ಭನ ಒಂದು ಸ್ಥಾನಮಾನ ಇವು ಸಿಗ್ತದ. These are also finite. ಇವು ಕೂಡ ಪರಿಚ್ಛಿನ್ನದವ, ಕಾಲಕ್ರಮದಲ್ಲಿ ನಶಿಸಿ ಹೋಗುವಂತವ ಅದಾವ. However, the very same upasana can also help you attain moksha. ನಿಮ್ಗೆ ಏನದ ಅವೇ ಉಪಾಸನೆಗಳನ್ನ ಉಪಯೋಗ ಮಾಡಿಕೊಂಡು ನೀವು ಮೋಕ್ಷಕ್ಕೂ ಬರಬಹುದು ಅಥವಾ ಭೋಗಗಳನ್ನು ಪಡೆಯಬಹುದು. ಕ್ರಮಮುಕ್ತಿ and it's in the previous verse. ಕ್ರಮಮುಕ್ತಿಯನ್ನ ಹೊಂದಲಿಕ್ಕೆ ಉಪಯೋಗ ಬೀಳ್ತದ. ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗುದು, ಬ್ರಹ್ಮಲೋಕದಿಂದ ಅಲ್ಲಿಂದ ಅಲ್ಲಿಯೇ ಮುಕ್ತಿ ಆಗುವುದು ಏನಂತ ಅದಕ್ಕೆ ಏನಂತಾರ? ಕ್ರಮ ಮುಕ್ತಿ ಅಂತಾರ.
ನಾವ್ ಇಲ್ಲಿ ಮುಕ್ತಿ ಆಗ್ಬೇಕಂತ ಏನ್ ಬಯಸಾಗತ್ತೀವಲ್ಲ, ಇದಕ್ಕೆ ಏನಂತಾರ? ಸದ್ಯೋ ಮುಕ್ತಿ, ಇನ್ಸ್ಟಂಟ್ ಮೋಕ್ಷ ಅಂತಾರೆ. ಇಷ್ಟನ್ನ ಹೇಳಿ ಮುಂದ 17ನೇ ಶ್ಲೋಕಕ್ಕೆ ಹೋಗ್ತಾರ. ದೊಡ್ಡಪ್ಪ ಯಾಕೋ ಬರ್ಲಿಲ್ಲ, ಅತ್ತಾಗ ಹೋದ. 17ನೇ ಶ್ಲೋಕದಾಗ ಏನ್ ಹೇಳ್ತದ ಮಂತ್ರ ಓದ್ತೇನೆ ನೋಡಿ. ಏತದಾಲಂಬನಗಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಈಗ ನೋಡ್ರಿ, ನಾವು ಸಾಲಿಗ್ರಾಮದಾಗ ವಿಷ್ಣುವಿನ ಆಲಂಬನ ಮಾಡ್ಕೋತೀವಿ. ಆಲಂಬನ ಮಾಡ್ಕೊಂಡು ಈ ಒಂದು ಕಲ್ಲು, ಆ ಕಂಡಕಿ ನದಿಯಲ್ಲಿ ಸಿಗುವಂತ ವಿಷ್ಣುವಿರದ ಆ ಒಂದು ಸಾಲಿಗ್ರಾಮವನ್ನು ಅನ್ನುವಂತ ಉಪಾಧಿ ಇಟ್ಕೊಂಡು ಇದರಲ್ಲಿ ಭಗವಂತ ನೀ ಬಂದು ನೀನು ಸ್ಥಾಪನೆ ಆಗುವಂತೆ ಕೂಡ ನಾವು ಪ್ರಾರ್ಥನೆ ಮಾಡ್ತೇವಿ. ಅಂತ ಇವಕ್ಕೆ ಏನಂತಾರ, ಸಾಧನೆಗಳಿಗೆ ನಾವು ಆಲಂಬನ ಅಂತೀವಿ. ಭಗವಂತನ ಆರಾಧನೆ ಸಲುವಾಗಿ ಒಂದು ಸಾಕಾರ ಮೂರ್ತಿ ಒಳಗ ಅವನ್ನ ನಾವು ಬಾರಪ್ಪ ನೀನು ಈ ಮೂರ್ತಿ ಒಳಗ ತಿಳ್ಕೊಂಡು ಹೇಳ್ಕೋತೀವಿ. ಅದಕ್ಕ ಇಲ್ಲಿ ಓಂಕಾರದಾಗ ಭಗವಂತನ ಆರಾಧನೆ ಮಾಡುದು ಅಂತಂದ್ರೆ ಏನರ್ಥ ಅಂದ್ರೆ, ಈ ಆಲಂಬನವು ಶ್ರೇಷ್ಠವಾದದ್ದು. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ, ಈ ಆಲಂಬನವು ಪರವು ಅಂದ್ರೆ ಶ್ರೇಷ್ಠವಾಗಿದೆ. ಪರವು ಅಂತಂದ್ರೂ ಶ್ರೇಷ್ಠನು ಅಂದ್ರೂ ಶ್ರೇಷ್ಠನ. ಈ ಆಲಂಬನವನ್ನು ಜ್ಞಾತ್ವ ಅಂದ್ರೆ ಉಪಾಸನೆಯನ್ನು ಮಾಡಿ ಅಂತ ತಿಳ್ಕೊ. ಇಲ್ಲಿನು ಬ್ರಹ್ಮಲೋಕದಲ್ಲಿ ಮಹಿಮೆಯನ್ನು ಪಡೆಯುತ್ತಾನೆ. ಅವ ಬ್ರಹ್ಮಲೋಕದಲ್ಲಿ ಆತ್ಮಜ್ಞಾನಿ ಆಗ್ತಾನ. ಯಾಕ? ಅವ ಸದ್ಯ ಮುಕ್ತಿ ಬೇಕಾಗಿಲ್ಲ. ಬ್ರಹ್ಮ ಮುಕ್ತಿಯನ್ನ ಬಯಸವ ಇಲ್ಲೇ ಉಪಾಸನೆ ಮಾಡಾಕತ್ತಾನ ಅಂತಾರ. ದಿಸ್ ಇಸ್ ದ ಬೆಸ್ಟ್ ಸಿಂಬಾಲ್. ಇದು ಒಳ್ಳೆಯ ಅಕ್ಷರ. ಯಾವುದು? ಓಂಕಾರ ಅನ್ನುವಂಥದ್ದು ಒಳ್ಳೆಯ ಅಕ್ಷರ, ಶ್ರೇಷ್ಠವಾದ ಅಕ್ಷರ. ದಿಸ್ ಈಸ್ ದ ಸಿಂಬಾಲ್ ಫಾರ್ ದ ಹೈಯರ್ ಅಂಡ್ ಲೋವರ್ ಬ್ರಹ್ಮನ್. ಇದು ಪರಬ್ರಹ್ಮಕ್ಕೂ ಇದು ಗುರುತು, ಅಪರ ಬ್ರಹ್ಮಕ್ಕೂ ಇದೇ ಗುರುತು ಅಂತಾರ. ಸಿಂಬಾಲ್ ಅಂದ್ರೆ ಏನ್ರಿ? ಗುರುತು. ಸಾಲಿಗ್ರಾಮ ಅಂದ್ರೆ ಏನ್ರಿ? ಗುರುತು. ಕುರುಹು ಇಷ್ಟರಿಂದ ಏನ್ರಿ? ಕುರು ಹೇಳುದು ಗುರುಗಳವೇನು ಕಾಣ ಮಹೇಶ್ವರ ಗುಹೇಶ್ವರ ಕುರು ಅದ. ಅರಿವು ತಿಳಿಲಿ ಅಂತ ಕುರು ಕೊಟ್ಟಾರ ಭಗವಂತ. ಆ ಕುರುವಿನ ದೇವರಂತ ಕುಂತ್ಬಿಡಿ. ನಾವು ಅರಿವಿಗೆ ಹೋಗೇ ಇಲ್ಲ. ನಾವು ಬೇರೆ ಅರಿವು ನಿರಾಕಾರ ಇರೋದ್ರಿಂದ ಸಾಕಾರವಾದಂತ ಒಂದು ಕುರುವು ಕೊಟ್ಟಾರ. ಆ ಕುರುವಿನಲ್ಲಿ ಅರಿವು ಮಾಡ್ಕೊಳ್ಳುವಂತ ಕೊಟ್ಟಾರ. ಇವ ಕುರು ಹಿಡ್ಕೊಂಡ್ ಕುಂತಾನ ನೋಡಿ. ಇಷ್ಟಲಿಂಗವನ್ನ ಹಿಡ್ಕೊಂಡ್ ಕುಂತ ಇದ ದೇವ್ರ ಅಂತ ಅಲ್ಲ, ಅದು ಪರಮಾತ್ಮನ ಪ್ರತಿಬಿಂಬ. ನಾ ಹೇಳಿದ್ದೆ ಹಿಂದ, ಚೂಕಾದಿರಲ್ಲ ಲಿಂಗವೇ. ಚೂಕ್ ಅಂದ್ರೆ ಏನರ್ಥ ಹೇಳ್ತೀರ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ಸಿಂಹ ಶ್ರೀ ಮುಕುಟ, ಅಪ್ರಮಾಣ ಅಗೋತ್ರ ಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ. ನೀವೆಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ. ಚುಳುಕಾದಿರಂದ್ರೆ ಅರ್ಥ ಏನು? ನೀ ವ್ಯಾಪಕ ಪರಮಾತ್ಮ ದೀಪ. ನೀನು ಎಲ್ಲ ಕಡೆ ಸರ್ವವ್ಯಾಪಿ ಅದಿದಿ. ನೀನು ನೆರಳು ನನ್ನ ಕೈಯೊಳಗ ಇಷ್ಟಲಿಂಗವಾಗಿ ಬಂದದ. ಆ ನೆರಳಿನಲ್ಲಿ ಪೂರ್ಣ ವಸ್ತು ಐತಿ ಇಲ್ಲೋ? ಐತಿ. ನೀನು ಭಗವಂತನನ್ನ ಹಿಡ್ಕೊಳಕ ನನ್ನ ಕೈ ಸಾಮರ್ಥ್ಯ ಐತಿ ಇಲ್ಲ? ನೀನು ನೆರಳ ಹಿಡಿದಿಲ್ಲಪ್ಪ ನಾನು ಕೈಯಾಗ ಇಷ್ಟಲಿಂಗ ರೂಪದಾಗ. ಚುಳುಕಾದಿರಯ್ಯ ಲಿಂಗವೇ. ನನ್ಗೆ ಉಪಾಸನೆ ಮಾಡಿದ ಸಲುವಾಗಿ ನೀನು ಬರುವಂತ ಸಾಮರ್ಥ್ಯ ನನಗಿಲ್ಲ. ನಾನು ನಿನ್ನ ನೆರಳನ್ನ ಪೂಜೆ ಮಾಡಾಕತ್ತೀನಿ, ನೆರಳ ಹಿಡಿದ ಪೂಜೆ ಮಾಡಾಕತ್ತೀನಿ. ಆ ನೆರಳಿಗೆ ಏನಂತಾರ? ಆಲಂಬನ. ಅದಕ್ಕೆ ಆಲಂಬನ. ಇಷ್ಟಲಿಂಗ ಅದು ಒಂದು ಆಲಂಬನ, ಸಾಲಿಗ್ರಾಮ ಒಂದು ಆಲಂಬನ, ದೇವಿ ಮೂರ್ತಿ ಅದು ಒಂದು ಆಲಂಬನ. ಅನೇಕ ಜನ, ಅನೇಕ ಉಪಾಸಕರು ಅನೇಕ ಆಲಂಬನಗಳ ಅದರಲ್ಲಿ ಪರಮಾತ್ಮನನ್ನ ಏನ್ ಮಾಡ್ತಾರೆ? ಆಹ್ವಾನ ಕೊಡ್ತಾರ. ಭಗವಂತ ಈ ಮೂರ್ತಿಯಲ್ಲಿ ನೀನು ಸ್ಥಾಪಿಸು. This is the best symbol. This is a symbol for the higher and lower Brahman. Having meditated on this symbol, one becomes adorable in Brahmaloka. ಈ ಒಂದು ಬ್ರಹ್ಮ ತತ್ವದ ಈ ಒಂದ ಓಂಕಾರನಾಗ ಉಪಾಸನೆ ಮಾಡಿದ್ದ ಖರೆ ಆದ್ರೆ ನಿಮಗ ಬ್ರಹ್ಮಲೋಕದಲ್ಲಿ ಗೌರವಕ್ಕೆ ಪಾತ್ರ ಆಗ್ತೀರಿ ನೀವು.
ಅಂತಾರ. This verse repeats the same idea from the previous verse. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಕ್ರಮ ಮುಕ್ತಿ ಮಾರ್ಗವನ್ನು ತಿಳಿಸಕ ಬಂದದ್ದು ಇದು. ಓಂಕಾರ is the best symbol for ಆಲಂಬನಂ. ಸಿಂಬಲ್ ಅಂದ್ರೆ ಆಲಂಬನಂ ಅಂದ್ರೆ ಗುರುತು, ಗುರು. Because it is versatile. Pratima Alambanam is the human representation such as Rama, Krishna, Ganesha, etc. ಪ್ರತಿಮೆಗಳನ್ನ ಆಲಂಬನೆ ಮಾಡ್ತಾರೆ ಕೆಲವು ಮಂದಿ. ರಾಮನ ಮೂರ್ತಿ, ಕೃಷ್ಣನ ಮೂರ್ತಿ, ಗಣೇಶನ ಮೂರ್ತಿ ಮಾಡ್ತಾರೆ. ಇವಕ್ಕೆ ಏನಂತಾರೆ? ಎಂತ ಆಲಂಬನ ಅಂತಾರೆ? ಇವಕ್ಕ ಮೂರ್ತಿ ಆಲಂಬನ ಅಂತ. ಪ್ರತೀಕ ಆಲಂಬನ ಅಂತ ಬಂದು ನಾವು ಅವು ಯಾವುವು ಅಂತಂದ್ರೆ ನಾನ್ ಹ್ಯೂಮನ್ ರಿಪ್ರೆಸೆಂಟ್ ಶಿವಲಿಂಗ, ಸಾಲಿಗ್ರಾಮ. ಸಾಲಿಗ್ರಾಮವನ್ನ ಪೂಜೆ ಮಾಡೋದಾರ, ಶಿವಲಿಂಗ ಸ್ಥಾವರಲಿಂಗವನ್ನ ಪೂಜೆ ಮಾಡೋದಾರ, ಇಷ್ಟಲಿಂಗವನ್ನ ಪೂಜೆ ಮಾಡೋದಾರ, ದೇವಿಯನ್ನು ಉಪಾಸನೆ ಮಾಡೋದಾರ, ಬೆಳಕನ್ನು ಉಪಾಸನೆ ಮಾಡೋದಾರ. ಓಂಕಾರ ಈಗ ಪ್ರತೀಕ ಆಲಂಬನಂ ಅಂತಾರ. ಓಂಕಾರ ಅನ್ನೋದು ಪ್ರತೀಕದ. ಬೈ ಮೆಡಿಟೇಷನ್ ನೋಡ್ರಿ, ಫೋಟೋ ನಾವು ಪೂಜೆ ಮಾಡೋದು ಅದನ್ನು ಮೂರ್ತಿ ಆಲಂಬನೆ ಏನ್ರಿ? ಹೌದ್ರಿ, ಅದು ಒಂದು ಆಲಂಬನ, ಅದು ಒಂದು ಆಲಂಬನ. ಬೈ ಮೆಡಿಟೇಷನ್ ಆನ್ ಓಂಕಾರ ಒನ್ ಅಟೈನ್ಸ್ ಬ್ರಹ್ಮಲೋಕ. ಈ ರೀತಿ ಓಂಕಾರದಾಗರ ಮಾಡ್ರಿ, ಆ ದೇವತಾ ಮೂರ್ತಿನಾಗರ ಮಾಡ್ರಿ, ಅಥವಾ ಒಂದು ಫೋಟೋದಾಗರ ಮಾಡ್ರಿ, ಆ ಮನುಷ್ಯ ಆಕಾರದಾಗರ ಇರ್ಲಿ, ಅದು ಸಾಲಿಗ್ರಾಮದಾಗರ ಆಕಾರದಾಗರ ಇರ್ಲಿ, ಅದು ಇಷ್ಟಲಿಂಗದಾಗರ ಇರ್ಲಿ, ಇದರಿಂದ ಏನಾಗ್ತದ ಅಂದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ಉಪಾಸನೆಯಿಂದ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ದಿಸ್ ಮಸ್ಟ್ ಬಿ read twice. Siddhipati Sakama meditation, you will reach to Brahmaloka, the seventh heaven. If it is Niskama meditation, he will reach Nirguna Parabrahma Loka, Brahma Mukti ಅಂತಾರ. ಅಪ್ಪವರು ಈ ಮಂತ್ರವನ್ನ 2 ಸಲ ಉಚ್ಚಾರ ಮಾಡ್ಬೇಕು. ಯಾವಾಗ ಉಚ್ಚಾರ ಮಾಡ್ತೀರಿ 2 ಸಲ ಉಚ್ಚಾರ ಮಾಡ್ರಿ ಅಂತ. ಒಂದ್ಸಲ ಉಚ್ಚಾರ ಮಾಡಿದಾಗ ಏನ್ ತಿಳ್ಕೋಬೇಕು ಅಂತಂದ್ರ ಅವ ಸಕಾಮ ಭಕ್ತ ಆದನ ಅಂತ ತಿಳ್ಕೋಬೇಕು. ಅವ ಎಲ್ಲಿಗೆ ಹೋಗ್ತಾನೋ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾನ ಅಂತ ತಿಳ್ಕೋಬೇಕು. ಯಾವುದು ಅಂದ್ರೆ ಏಳನೇ ಸ್ವರ್ಗ ಅಂತ ಮ್ಯಾಗಿಂದು. ಅತಲ ಸುತ್ತಲ ತಲಾತಲ ಏನೋ ಹಾಕಲ್ಲ, ಮ್ಯಾಗಿನ 7ನೇ ಲೋಕಕ್ಕೆ ಬ್ರಹ್ಮಲೋಕ ಅಂತ. ಅದ ಭೂರ್ ಭುವ ಸ್ವಹ ತತ್ ಸವಿತು ವರೇಣ್ಯಂ ಅನ್ನುವಂತ 7ನೇ ಲೋಕ ಏನತ್ತಲ್ಲ, ಆ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಎಲ್ಲಿ ಹೋದ್ರ ಸಕಾಮದಿಂದ ಮಾಡಿದ್ರು. ಮತ್ತೆ ನಿಷ್ಕಾಮದಿಂದ ಮಾಡಿದ್ರೆ ಏನಾಗ್ತದ ಅಂತಂದ್ರೆ ಅವ ನಿರ್ಗುಣ ನಿರಾಕಾರ ಪರಬ್ರಹ್ಮ ತತ್ವವನ್ನ ಇಲ್ಲೇ ಮುಕ್ತಿಯನ್ನು ಹೊಂತಾನ ಅಂತ ಅರ್ಥ. ಒಂದು ಕ್ರಮ ಮುಕ್ತಿ ಅದ, ಒಂದು ಸದ್ಯವ ಮುಕ್ತಿ ಅದ. ಅದ ತಿಳ್ಕೊಳ್ರಿ ಅಂತ ಹೇಳ್ತಾರಪ್ಪ. ಸುಳ್ಳು ಯಾಕೆ ಬರ್ಲಿಲ್ಲ? ಅದ ಉದಯ ಆಯ್ತು, ಟೈಮ್ ಆಗ್ತದೆ. ಬಂದೇನ್ರಿ, ಬನ್ರಿ. ಟೈಮ್ ಆಗ್ತದೆ. ಮತ್ ನಾವು ಮುಗಿಸಿದೆ 17ನೇ ಮಂತ್ರ ಮುಗಿಸಿ ನಾಳೆಯಿಂದ 18ನೇ ಮಂತ್ರ ನೋಡೋಣ. ನಮಗೆ ಇವತ್ತಿನ ಈ ವಾಗ್ರೂಪ ತಾಯಿಂದ 18ನೇ ಮಂತ್ರ. ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಶ್ರೀ ಸಿದ್ಧಾರೂಢರಿಗೆ ಕರುಣದಿ ನಿಜ ಸುಖ ಶಾಂತಿಯ ನೀಡುವ ಸದ್ಗುರುನಾಥನಿಗೆ ಕೈಲಾಸದಿಂದಲೇ ದರೆಗವತರಿಸಿದ ಶ್ರೀ ಸಿದ್ಧಾರೂಢರಿಗೆ ಎಲ್ಲಾ ಭಕ್ತರ ಭ್ರಾಂತಿಯ ಬಿಡಿಸಿ ನಿಜ ಮುಕ್ತಿಯ ಕರುಣಿಪಗೆ, ನಿಜ ಮುಕ್ತಿಯ ಕರುಣಿಪಗೆ. ಶ್ರೀ ನಿಜ ಗುಣದೇವರ ಸತ್ಶಾಸ್ತ್ರಗಳನ್ನು ದಿಟವಾಗಿ ಬೋಧಿಪಗೆ, ಬ್ರಹ್ಮಜ್ಞಾನದ ಜ್ಯೋತಿಯ ಬೆಳಗಿಸಿ ಜಗದೊಳು ಮೆರೆದವಗೆ, ಜಗದೊಳು ಮೆರೆದವಗೆ. ತತ್ವಮಸಿ ಮಹಾವಾಕ್ಯದ ಬೋಧವ ನಿರುತರಿ ಬೋಧಿಪಗೆ, ಪರಮನೆ ತಾನೆಂಬ ಶ್ರುತಿ ಶಿರದರ್ಥವ ಸುಲಭದಿ ಅರುಪುವಗೆ, ಸುಲಭದಿ ಬೋಧಿಪಗೆ. ಓಂ ನಮ ಶಿವಾಯ ಸರಸರಿ ಮಂತ್ರವ ಲೋಕಕ್ಕೆ ಕೊಟ್ಟವಗೆ, ಮಾಯಾಮೋಹದ ಭವ ಬಂಧನ ಬಿಡಿಸು ಉಪಾಯವ ತೋರಿಪಗೆ, ಉಪಾಯವ ತೋರಿಪಗೆ. ಒಳ್ಳೆ ಪುರದೊಳು ನೆಲೆಯಾಗಿ ನಿಂತು ಭಕ್ತರ ಪಾಲಿಪಗೆ, ನಂಬಿದ ಭಕ್ತರ ಸದಾ ಕಲ್ಯಾಣ ಗೈಯುವ ಆರು
ಶಾಂತಿಯ ನೀಯುವ ಸದ್ಗುರುನಾಥನಿಗೆ ಸಿದ್ಧಾರೂಢರಿಗೆ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವರ ಮಹಾದೇವ್. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಆरूढ़ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು ಸಮರ್ಥ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮಹಾತ್ಮರಿಗೂ ಮಾತಿರೋಣ ನಮಸ್ಕಾರಗಳು. ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ. ನಮಸ್ಕಾರಪ್ಪ ಎಲ್ಲ ಸರ್.